मे मातरिष्वन्न पितरतुलगुरो भ्रातरिष्टाप्तबन्धो स्वामिन् सर्वान्तरात्मन्न जरजरयुतर्जन्म मृत्यामयानाम् गोविन्दे देहि भक्तिं भवति च भगवन् ऊर्जितां निर्निमित्तां निर्व्याजां निश्चलां सद्गुणगणबृहतीं शाश्वतीमाशुदेव नारायणं नमस्कृत्य नरं चैव नरोत्तमं देवीं सरस्वतीं व्यासं ततो ग्रन्थमुदीरये विजानतामवित्तस्य मध्वस्य जगति गुरोः पूर्वाचार्यमहिष्ठानाम् इयं प्रणतिमालिका पूर्णज्ञानाय विद्महे पूर्णानन्दाय धीमहि तन्नो व्यास प्रचोदयात्। ऋषय ऊचुः इदानीं प्राह यद्विष्णुः पृष्टः परममुत्तमं तदिदानीं तमाचक्ष्वा ಧರ್ಮಸ್ಯ ವಿಸ್ತರಂ. ಋಷಿಗಳು ಕೇಳಿದರು, ಸೂತನೇ, ಮತ್ಸ್ಯರೂಪಿ ಪರಮಾತ್ಮ ಏನು ಧರ್ಮಾಧರ್ಮಗಳ ಬಗ್ಗೆ ಹೇಳಿದ್ದಾನೆ ಅದನ್ನು ವಿಸ್ತಾರವಾಗಿ ಹೇಳು. ಸೂತಃ ಏವಮೇ ಕಾರಣವೇ ತಸ್ಮಿನ್ ಮತ್ಸ್ಯರೂಪೀ ಜನಾರ್ದನಃ ವಿಸ್ತಾರಮಾದಿಸರ್ಗಸ್ಯ ಪ್ರತಿಸರ್ಗಸ್ಯ ಚಾಖಿಲಂ ಕಥಯಾಮಾಸ ಮನವೇ ವಿಶ್ವಾತ್ಮ ಸೂರ್ಯಸೂನವೇ. ಪ್ರಳಯ ಕಾಲದಲ್ಲಿ ಮನ್ವಂತರ ಪ್ರಳಯ ಅಂತ ಕರೀತಾರೆ ಅದನ್ನು. ಮನ್ವಂತರ ಪ್ರಳಯದಲ್ಲಿ ಮತ್ಸ್ಯರೂಪಿಯಾದ ಭಗವಂತ ಸೂರ್ಯನ ಮಗನಾದ ಮನು, ಸ್ವಯಂಭುವ ಮನು ಸೂರ್ಯನ ಮಗ ಅಲ್ಲ. 10ನೆಯ ಕಕ್ಷೆಯಲ್ಲಿ ಬರ್ತಾನೆ ಸ್ವಯಂಭುವ ಮನು. 10ನೇ ಕಕ್ಷೆ. ಸ್ವಾರೋಚಿಷ ಮೊದಲಾದವರೆಲ್ಲ ನಂತರದ ಕಕ್ಷೆಯಲ್ಲಿ ಬರೋದು. ಇವನು ವೈವಸ್ವತ ಮನು. ಈ ವೈವಸ್ವತ ಮನು ಅವನ ನಿಜವಾದ ಹೆಸರು ಶ್ರಾದ್ದ ದೇವ ಅಂತ. ಚಾಕ್ಷುಷ ಮನ್ವಂತರದ ಕಡೆಯಲ್ಲಿ ಅವನನ್ನು ಸತ್ಯವ್ರತ ಅಂತ ಕರೀತಾ ಇದ್ರು. ಅವನು ತಪಸ್ ಮಾಡ್ತಾ ಇದ್ದಾಗ ದೇವರು ಏನು ಬಂದರು, ಅವಾಗಲೇ ಮತ್ಸ್ಯ ತನ್ನ ವಿಶ್ವರೂಪವನ್ನು ತೋರಿಸಿದ್ದು. ಮನೋರಣೀಯನಾಗಿದ್ದ ಮತ್ಸ್ಯ ಮಹತೋಮಹೀಯನಾಗಿ ತನ್ನನ್ನು ತೋರಿಸಿಕೊಂಡ. ಹೀಗಾಗಿ ಆ ಮತ್ಸ್ಯರೂಪಿ ಪರಮಾತ್ಮ ಅವನನ್ನು ಪ್ರಳಯ ಕಾಲದಲ್ಲಿ ಸಂಚಾರ ಮಾಡಿಸುತ್ತಾ ಸತ್ಯವ್ರತನಿಗೆ ಏನು ಉಪದೇಶ ಮಾಡಿದ ಅದನ್ನು ನಾನು ಹೇಳುತ್ತೇನೆ ಅಂತ ಹೇಳ್ತಾರೆ. ಇದು ಬೇರೆ ಪುರಾಣದಲ್ಲಿ ವಿಸ್ತಾರವಾಗಿ ಆ ಕಥೆ ಬರುತ್ತೆ. ಅವನು ಚಿಕ್ಕ ಶಫರಿ ಮೀನಾಗಿ ಅವನ ಒಳಗಡೆ ಬಂತು, ಹೇಳಿತು ನನ್ನ ರಕ್ಷಿಸುವಂತ. ಆ ಕಥೆಯೆಲ್ಲ ಬೇರೆ ಕಡೆ. ಮತ್ಸ್ಯ ಪುರಾಣದಲ್ಲಿ ಇಷ್ಟು ಮಾತ್ರ. ಅವನು ಏನು ಹೇಳಿದ ಅಂತ. ಎಲ್ಲಾ ಕಡೆ ವೈವಸ್ವತ ಮನು. ಸ್ವಯಂಭುವ ಮನುವಿಗೆ ಇದಿಲ್ಲ. ಚಾಕ್ಷುಷ ಮನ್ವಂತರದ ಕೊನೆ. ಈ ಹಿಂದಿನ ಇದು ವೈವಸ್ವತ ಮನ್ವಂತರ. ಇದ್ರ ಹಿಂದೆ ಇರುವಂಥದ್ದು ಚಾಕ್ಷುಷ ಮನ್ವಂತರ. ಚಾಕ್ಷುಷ ಮನ್ವಂತರದ ಪ್ರಳಯ ಮುಗಿತಾ ಇದ್ದ ಹಾಗೆ ವೈವಸ್ವತ ಮನ್ವಂತರ ಶುರು ಆಯಿತು. ಈ ಮನು ಅವನ ಕಥೆ ಇವತ್ತು ನಮ್ಗೆ ಉಪಲಬ್ಧಿ ಇದೆ. ಮುಂದೆ ಸಾವರ್ಣಿ ಮನು, ಧರ್ಮ ಸಾವರ್ಣಿ, ಇಂದ್ರ ಸಾವರ್ಣಿ ಅಂತೆಲ್ಲ ಬರ್ತಾರೆ. ಆಯ್ತಾ? ಪ್ರತಿಯೊಂದು ಮನುವಿಗೂ ಬೇರೆ ಬೇರೆ ಹೆಸರುಗಳುಂಟು. ಅದನ್ನ 8ನೆಯ ಸ್ಕಂಧದಲ್ಲಿ ಹೇಳಿದ್ದಾರೆ. ಇಂದ್ರರು ಬೇರೆ ಬೇರೆ ಇರ್ತಾರೆ. ಬೇರೆ ಬೇರೆ ಮನುಗಳ ಕಥೆ ಬೇರೆ ಬೇರೆ ಇರುತ್ತೆ. ನಮಗೆ ಈಗ ಸದ್ಯಕ್ಕೆ ವಿಸ್ತಾರವಾಗಿ ಉಪಲಬ್ಧಿ ಇರೋದು ಸ್ವಯಂಭುವ ಮನ್ವಂತರ, ತಪ್ಪಿದರೆ ವೈವಸ್ವತ ಮನ್ವಂತರ. ಆ ಮನುಗಳ ಬಗ್ಗೆ ವಿಸ್ತಾರವಾದ ಕಥೆ ಇದೆ. ಬೇರೆ ಯಾವ ಮನುಗಳ ಬಗ್ಗೆಗೂ ವಿಸ್ತಾರವಾದ ಕಥೆ ಇಲ್ಲ. ಯಾಕೆಂದ್ರೆ ನಮಗೆ ಇದು ತಿಳಿಯುವ ಅವಶ್ಯಕತೆ ಇಲ್ಲ ಅಂತ ಅವರು ತೀರ್ಮಾನ ಮಾಡಿದ್ದಾರೆ. ಯಾರು? ವೇದವ್ಯಾಸರು. ಕಥೆಗಳನ್ನು ಹೇಳುವಾಗ ವೇದವ್ಯಾಸರು ಎಲ್ಲಿ ಮೌನ ವಹಿಸಿದ್ದಾರೆ, ಎಲ್ಲಿ ನೋಡಿದ್ದಾರೆ, ಅದನ್ನೆಲ್ಲ ನೋಡಬೇಕಾಗತ್ತೆ.
ಋಷಯವೂಚುಃ ಶ್ರೋತುಮಿಚ್ಛಾಮಹೇ ಸೂತ ಕರ್ಮಯೋಗಸ್ಯ ಲಕ್ಷಣಂ ಯಸ್ಮಾತ್ ಅವಿದಿತಂ ಲೋಕೆ ನ ಕಿಂಚಿತ್ ತವ ಸುವ್ರತಾ. ಮತ್ಸ್ಯರೂಪಿ ಪರಮಾತ್ಮ ಸಾಂಖ್ಯವನ್ನು ಹೇಳಿದ, ಕರ್ಮಯೋಗವನ್ನು ಹೇಳಿದ ಅಂತ ನೀನು ಹೇಳಿದೆ. ಎಲೈ ಸೂತನೇ, ಉಗ್ರಶ್ರವಸನೆ, ಕರ್ಮಯೋಗವನ್ನು ಹೇಳು. ಸೂತ ಉವಾಚ ಕರ್ಮಯೋಗಂಚ ವಕ್ಷ್ಯಾಮಿ ಯಥಾ ವಿಷ್ಣು ವಿಭಾಷಿತಂ. ವಿಷ್ಣು ಹೇಳಿದ ಕರ್ಮಯೋಗವನ್ನು ಹೇಳ್ತೇನೆ. ಜ್ಞಾನಯೋಗತಃ ತ್ರಾದ್ಧಿ ಕರ್ಮಯೋಗ ಪ್ರಶಸ್ಯತೆ. ಜ್ಞಾನಯೋಗದ ಜೊತೆಗೇ ಇರುವ ಕರ್ಮಯೋಗ ಮಿಗಿಲು. ಕರ್ಮಯೋಗೋದ್ಭವಂ ಜ್ಞಾನಂ ತಸ್ಮಾತ್ ತತ್ಪರಮಂ ಮತಂ. ನೀವು ಕರ್ಮ ಮಾಡಿದ್ದೀರಾ ಅಂದರೆ ಜ್ಞಾನ ಬರಬೇಕು ಅಂತ ಅರ್ಥ. ಕರ್ಮ ಮಾಡ್ತಾ ಇದ್ದೀವಿ, ಜ್ಞಾನ ಬಂದಿಲ್ಲ ಅಂದರೆ ಕರ್ಮಯೋಗವೇ ಅಲ್ಲ ಅದು ಅಂತ ಅರ್ಥ. ತಸ್ಮಾತ್ ಕರ್ಮಣಿ ಯುಕ್ತಾತ್ಮ ತತ್ವಮಾಪ್ನೋತಿ ಸಂಶಯಂ. ವೇದೋ ಕಿಲೋ ಧರ್ಮ ಮೂಲಂ ಆಚಾರಶ್ಚೈವ ತದ್ವಿದಾಂ. ಧರ್ಮವನ್ನು ಹೇಗೆ ತಿಳ್ಕೊಳ್ಳೋದು? ಕರ್ಮದಲ್ಲಿ ಧರ್ಮ ಇರಬೇಕು. ಧರ್ಮವನ್ನು ತಿಳ್ಕೊಳ್ಳೋದು ಹೇಗೆ? ವೇದೋಖಿಲೋ ಧರ್ಮ ಮೂಲಂ. ವೇದ ಅನ್ನೋದು ಎಲ್ಲ ಧರ್ಮದ ಮೂಲ. ನೀವು ಏನೇ ಧರ್ಮವನ್ನು ನೋಡಿದ್ರೂ ವೇದದಲ್ಲಿ ಇದೆಯಾ ಅಂತ ನೋಡಬೇಕು. ವೇದ ಅಖಿಲ ಧರ್ಮ ಮೂಲಂ. ಇನ್ನು ಸ್ಮೃತಿ ಮತ್ತೆ ಶೀಲ. ಸ್ಮೃತಿ ಅಂದರೆ ಗ್ರಂಥ. ಶೀಲ ಅಂತ ಹೇಳಿದ್ರೆ ವೇದವನ್ನ ತಿಳಿದವರ, ಧರ್ಮವನ್ನ ತಿಳಿದವರ ನಡೆ. ಅವರ ನಡೆಯಲ್ಲಿ ಏನು ಸೂಕ್ಷ್ಮ ಇರುತ್ತೆ, ಅವರು ಪರೋಪಕಾರಿಯಾಗಿ ಹೇಗೆ ಮುಂದುವರಿತಾರೆ, ಅವರು ಹೇಗೆ ಪರೋಪದ್ರವವಾಗಿ ಮಾಡೋದಿಲ್ಲ, ಅವ್ರ ಕೆಲಸ ಪರೋಪದ್ರವವಾಗಿ ಇರೋದಿಲ್ಲ, ಇತ್ಯಾದಿಗಳನ್ನೆಲ್ಲ ಗಮನಿಸಿದ್ರೆ ಅದೇ ಧರ್ಮ. ಅದರಿಂದಾಗಿ ವೇದ ಅಖಿಲ ಧರ್ಮ ಮೂಲಂ. ನೀವು ಧರ್ಮವನ್ನು ತಿಳಿಯಬೇಕು ಅಂತಂದ್ರೆ ವೇದವನ್ನು ನೋಡಬೇಕು. ಆಚಾರಶ್ಚೈವ ತದ್ವಿದಾಂ. ವೇದವನ್ನು ಹೃದಯದಲ್ಲಿ ಇಟ್ಟುಕೊಂಡವರ ನಡೆ, ಅದನ್ನು ಏನಂತ ಕರೀತಾರೆ? ವೇದ ಧರ್ಮ ಅಂತ ಕರೀತಾರೆ. ಅಷ್ಟಾವಾತ್ಮಗುಣಾಸ್ತಸ್ಮಿನ್ ಪ್ರಧಾನತ್ವೇನ ಸಂಸ್ಥಿತಾ. ಆಚಾರ ಅಂದ್ರೆ ಏನು? ಆಚಾರ 8 ಗುಣಗಳನ್ನು ಒಳಗೊಂಡಿದೆ. ದಯಾ ಸರ್ವೇಷು ಭೂತೇಷು. ಎಲ್ಲರಲ್ಲಿ ದಯೆ ಇರಬೇಕು. ಅದರಿಂದಾಗಿ ನಾವು ಮೊದಲು ವೃದ್ಧರಿಗೆ ಊಟಕ್ಕೆ ಹಾಕಬೇಕು, ರೋಗಿಷ್ಠರಿಗೆ ಊಟಕ್ಕೆ ಹಾಕಬೇಕು. ಗರ್ಭಿಣಿ ಹೆಣ್ಣು ಮಕ್ಕಳಿದ್ದರೆ ಮೊದಲು ಊಟಕ್ಕೆ ಹಾಕಬೇಕು, ಮಕ್ಕಳಿಗೆ ಊಟಕ್ಕೆ ಹಾಕಬೇಕು. ಇವೆಲ್ಲ ಮೊದಲು ನಾವು ಅನುಸರಿಸಬೇಕಾದ ದಯೆ. ದಯೆಯ ಪ್ರಾಥಮಿಕವಾದ ಒಂದು ಸ್ಟೆಪ್. ಆಚಾರದ ಪ್ರಾಥಮಿಕ ಸ್ಟೆಪ್ ಯಾವುದು? ಧರ್ಮ, ದಯೆ. ದಯೆ ಇರಬೇಕು. ಅದರಿಂದಾಗಿಯೇ ಅವನು ಕೃಷ್ಣ ಕೇಳ್ತಾ ಕೃಷ್ಣನನ್ನ ಎಲ್ಲ ವ್ಯವಸ್ಥೆ ಮಾಡಿ ಧರ್ಮರಾಜ ಅರ್ಜುನ ಬಂದಾಗ ಧರ್ಮರಾಜ ಕೇಳ್ತಾನೆ, ಏನಪ್ಪ ನೀನು ವೃದ್ಧರನ್ನ ಸ್ತ್ರೀಯರನ್ನ ಬಿಟ್ಟು ಮೊದಲು ಊಟ ಮಾಡಿಲ್ಲ ತಾನೆ? ಗರ್ಭಿಣಿಯರನ್ನ ವೃದ್ಧರನ್ನ ಬಿಟ್ಟು ಮೊದಲು ಊಟ ಮಾಡಿಲ್ಲ ತಾನೆ? ಇಲ್ಲ ಅಂದ್ರೆ ಅದಕ್ಕೆ ಊಟ ಮಾಡಿದವರಂತೆ ಕಾಣಿಸ್ತಾ ಇದೆ ನಿನ್ನ ಮುಖದಲ್ಲಿ. ಅಂದ್ರೆ ದಯೆ ಅನ್ನೋದು ಮುಖ್ಯ. ನಾವು ಮಡಿ ಅಂತ ಮೊದಲು ಊಟ ಮಾಡೋದಲ್ಲ. ನೀವು ಆ ತರಹ ಮಡಿ ಮಾಡದೆ ಹೋದ್ರೂ ತೊಂದರೆ ಇಲ್ಲ. ಮೊದಲು ವೃದ್ಧರಿಗೆ ಹಾಕಿ, ಗರ್ಭಿಣಿ ಸ್ತ್ರೀಯರಿಗೆ ಹಾಕಿ, ಮೊದಲು ಮಕ್ಕಳಿಗೆ ಹಾಕಿ, ಆಮೇಲೆ ಊಟ ಮಾಡಿ. ನೀವೇನು ಇನ್ನೂ ಸಾರಿಸಿರ್ತಾರೆ, ಸ್ವಲ್ಪ ಎಂಜಲಿರುತ್ತೆ ಅಂದರೆ ಏನು ತೊಂದರೆ ಇಲ್ಲಪ್ಪ, ಅವ್ರಿಗೆ ಮೊದಲು ಊಟಕ್ಕೆ ಹಾಕಬೇಕು. ನಾನು ಮೊದಲು ಮಡಿನಲ್ಲಿ ಊಟ ಉಟ್ಮೇಲೆ ಯಾರು ಬೇಕಾದ್ರೆ ಮಾಡಲಿ ಅಂತ ಅನ್ನೋದು ದಯೆಯ ಲಕ್ಷಣ ಅಲ್ಲ. ಅದರಿಂದಾಗಿ ಆಚಾರದಲ್ಲಿ ಮೊದಲಿರುವುದು ದಯೆ. ಶಾಂತಿ ರಕ್ಷಾತುರಸ್ಯ ಚ. ಇನ್ನು ಕ್ಷಾಂತಿ, ಬಾಹ್ಯವಾದ ಶತ್ರುಗಳಲ್ಲಿ ಕ್ಷಮೆ, ಅದು ಬ್ರಾಹ್ಮಣರಿಗೆ. ರಕ್ಷಾ ಆತುರಸ್ಯತು, ಕಂಗೆಟ್ಟವನಿಗೆ ರಕ್ಷಣೆ. ಅನಸೂಯ, ಹೊಟ್ಟೆ ಕಿಚ್ಚು ಇಲ್ಲದೆ ಇರೋದು ಆಚಾರ. ಶೌಚಂ ಅಂತರ್ಬಹಿರ್ದ್ವಿಜಾ, ಒಳಗಡೆ ಹೊರಗಡೆ ಶುದ್ಧಿಯಿಂದ ಇರೋದು. ಅನಾಯಾಸೇಷು ಕಾರ್ಯೇಷು
ಮಾಂಗಲ್ಯಾಚಾರ ಸೇವನಂ. ಒಂದು ಕೆಲಸವನ್ನು ಅನಾಯಾಸವಾಗಿ ಮಾಡ್ತಾ ಇದ್ದೀವಿ ಅಂತಂದ್ರೆ ಅದರಲ್ಲಿ ಮಂಗಲವಾಗಿರುವಂತೆ ನೋಡಿಕೊಳ್ಬೇಕು. ಒಂದು ಎಲ್ಲಿ ಅನಾಯಾಸವಾಗಿ, ಇವಾಗ ನಾವು ಒಬ್ಬರೇ ನಡ್ಕೊಂಡು ಹೋಗ್ತಾ ಇರ್ತೀವಿ, ಭಾರ ಹೊತ್ತವನು ಬಂದರೆ ಬದಿಗೆ ಸರಿಬೇಕು. ಹಾಗೆ ಅದರಿಂದ ಇದೆಲ್ಲ ಮಂಗಲಾಚಾರ ಸೇವನಂ. ಆಮೇಲೆ ನಚ ದ್ರವ್ಯೇಶು ಕಾರ್ಪಣ್ಯಂ. ನೀವೇನು ಕೊಡ್ತೀರಾ ಅದರಲ್ಲಿ ಔದಾರ್ಯ ಇರಬೇಕು. ನಮಗೆ ಒಳ್ಳೆಯದು ಉಳಿಸ್ಕೊಂಡು ಉಳಿದವರಿಗೆ ಕೆಟ್ಟದ್ದು ಕೊಡೋದು, ಮನೆಯಲ್ಲಿ ಯಾರೊಬ್ಬರು ಬಂದಾಗ ಅವರನ್ನು ಬಿಟ್ಟು ಒಬ್ಬರೇ ಸಿಹಿಯನ್ನೋ ಇನ್ನೇನನ್ನೋ ತಿನ್ನೋದು ಇತ್ಯಾದಿಗಳು. ಕಾರ್ಪಣ್ಯ ಇರಬಾರ್ದು. ದ್ರವ್ಯದಲ್ಲಿ ಕೊಡಬೇಕು. ಆರ್ತೇಷು ಉಪಾರ್ಜಿತೇಷು ಚ. ಇನ್ನು ನೀವು ಗಳಿಸಿರ್ತೀರ ಅದನ್ನು ಕೊಡಲಿಕ್ಕೆ ಕಾರ್ಪಣ್ಯವನ್ನು ಇಟ್ಕೊಳ್ಬಾರದು. ತಥಾ ಸ್ಪೃಹ ಪರದ್ರವ್ಯೇ. ಪರದ್ರವ್ಯದಲ್ಲಿ ಸ್ಪೃಹ ಇರಬಾರದು, ಪರಸ್ತ್ರೀಯರಲ್ಲಂತೂ ಇರಬಾರದು. ಇದಿಷ್ಟು ಆತ್ಮಗುಣ. ಈ ಆತ್ಮಗುಣವನ್ನೇ ಆಚಾರ ಅಂತ ಕರೀತಾರೆ. ಎಲ್ಲರೂ ಕಿವಿಯರಳಿಸ್ಕೊಂಡು ಕೂತಿರ್ತಾರೆ. ಪ್ರಾಯ ಆಚಾರ ಅಂದರೆ ಏನು ಅಂತ ನಿಮಗೆ ಕೇಳಿ ಕೇಳಿ ಅಭ್ಯಾಸ ಆಗಿದೆ. ಪ್ರಾಯ ಬೇರೆ ನಾನು ಯಾವುದಾದ್ರೂ ರಾಯರ ಮಠದಲ್ಲಿ ಕೂತ್ರೆ, ಫಸ್ಟ್ ಆಫ್ ಆಲ್ ರಾಯರ ಮಠದವ್ರು ನನ್ನನ್ನು ಕರೆಯಲ್ಲ. ಕರೆದ್ರೆ ಯಾರಾದರೂ ಆಚಾರದ ಲಕ್ಷಣ ಅಂತ ಹೇಳಿದ ಕೂಡಲೇ ಓ ಎಷ್ಟು ಒದ್ದೆಯಾಗಿರಬೇಕು, ಮಡಿ ಒಣಗಿರಬೇಕೋ ಒದ್ದೆಯಾಗಿರಬೇಕೋ ಇತ್ಯಾದಿಗಳನ್ನು ಹೇಳ್ತಾನೆ ಅಂತ ಕಿವಿದೆರೆದು ಕೂತಾರು. ಆದರೆ ಇಲ್ಲಿರೋದು ಈ ಥರದ್ದು. ಎಂತ ಮಾಡೋಣ? ಕರ್ಮಯೋಗಂ ವಿನಾ ಅಯಮೇವ ಕ್ರಿಯಾಯೋಗ ಜ್ಞಾನಯೋಗಸ್ಯ ಸಾಧಕ. ಈ ಕ್ರಿಯಾಯೋಗವೇ ಜ್ಞಾನಯೋಗದ ಸಾಧಕ. ಈ ಕ್ರಿಯಾಯೋಗವೇ ಜ್ಞಾನಯೋಗದ ಸಾಧಕ. ಅದರಿಂದಾಗಿ ನೀವು ಹೊರಗಡೆ ಆ ದೇಶಕ್ಕೆ ಆ ಕಾಲಕ್ಕೆ ತಕ್ಕ ಹಾಗೆ ಏನು ನಿಮ್ಮ ಬಟ್ಟೆ ಹೇಗಿದೆ, ನಿಮ್ಮ ಪಾತ್ರೆ ಹೇಗಿದೆ ಅನ್ನೋದು ಆಚಾರ ಅಲ್ಲ. ಆಚಾರ ಅಂತ ಹೇಳಿದ್ರೆ ಈ 8 ಆತ್ಮಗುಣಗಳು. ಇನ್ನೊಮ್ಮೆ ಹೇಳಿಬಿಡ್ತೇನೆ. ದಯೆ, ಕ್ಷಮೆ, ರಕ್ಷಣೆ, ಅಸೂಯೆ ಪಡದೇ ಇರೋದು, ಒಳಗಡೆ ಮತ್ತು ಹೊರಗಡೆಯ ಶುದ್ಧಿ, ಅನಾಯಾಸವಾದ ಕರ್ಮದಲ್ಲಿ ನಮ್ಮ ಆಚಾರ ಮಂಗಳವಾಗಿರುವಂತೆ ನೋಡಿಕೊಳ್ಳುವುದು, ದ್ರವ್ಯದಲ್ಲಿ ಕಾರ್ಪಣ್ಯವಿಲ್ಲದೆ ಇರೋದು, ತಥಾ ಸ್ಪೃಹ, ಪರದ್ರವ್ಯದಲ್ಲಿ ಅಸ್ಪೃಹ, ಪರಸ್ತ್ರೀಯರಲ್ಲಿ ಅಸ್ಪೃಹ. ಈ 8 ಗುಣಗಳು ಏನಿದೆ ಇದನ್ನ ಆಚಾರ ಅಂತ ಕರೀತಾರೆ. ಈ ಆಚಾರ ಅದು ಆತ್ಮಗುಣದಿಂದ ಬರಬೇಕು. ತನ್ನ ಗುಣದಲ್ಲಿ ಇದನ್ನಿಟ್ಟುಕೊಂಡು ಆಚಾರವನ್ನು ನಾವು ಮಾಡಬೇಕು. ಅಂದರೆ ಆಚಾರ ಅಂದರೆ ಎಲ್ಲ ಕ್ರಿಯೆಗಳು. ಈ ಕ್ರಿಯಾಯೋಗ ಅನ್ನೋದು ಜ್ಞಾನಯೋಗದ ಸಾಧಕ. ಈ ಕ್ರಿಯೆ ಇರದೆ, ಕ್ರಿಯೆಯಲ್ಲಿ ಇಷ್ಟು ಇರದೆ ಜ್ಞಾನ ಸಿಗೋಲ್ಲ. ಬೇರೆ ಒಂದು ವಸ್ತುವಿನಲ್ಲಿ ಆಸೆ ಇತ್ತು ಅಂದರೆ ಜ್ಞಾನ ಬರುತ್ತೇನು? ದಯೆ ಇರಲಿಲ್ಲ ಅಂದರೆ ಜ್ಞಾನ ಬರುತ್ತೇನು? ಅಸೂಯೆ ಇತ್ತು ಅಂದರೆ ಜ್ಞಾನ ಬರುತ್ತೇನು? ಒಬ್ಬನ ಜ್ಞಾನದ ಆಳವನ್ನು ನೋಡಿ ಈ ಎಲ್ಲ ಗುಣಗಳು ಯಾವ ಮಟ್ಟದಲ್ಲಿದೆ ಅಂತ ಡಿಸೈಡ್ ಮಾಡಬೇಕು ಅಂತ ಅನ್ನತ್ತೆ ಶಾಸ್ತ್ರ. ಶ್ರುತಿಸ್ಮೃತ್ಯಜಿತಂ ಧರ್ಮಂ ಉಪತಿಷ್ಠೇತ್ ಪ್ರಯತ್ನತಃ ದೇವತಾನಾಂ ಪಿತॄಣಾಂಚ ಮನುಷ್ಯಾಣಾಂಚ ಸರ್ವದಾ ಕುರ್ಯಾದಹರ ಹೈರ್ಯಜ್ಞೈಃ ಭೂತರ್ಷಿ ಗಣತರ್ಪಣಂ. ದೇವತಾ ತರ್ಪಣ, ಅವರನ್ನು ದಿವಸವೂ ನೆನಪಿಸಿಕೊಳ್ಳೋದು. ಅವರ ಅನುಗ್ರಹದಿಂದ ಈ ಶರೀರ ಅನ್ನೋದು ಸಿಕ್ಕಿದೆ. ಈ ಶರೀರದಲ್ಲಿ ಈ ಇಂದ್ರಿಯಗಳಲ್ಲಿ ಈ ಕ್ರಿಯೆಗಳು ಸರಿಯಾಗಿ ನಡೀತಾ ಇದೆ ಅಂತನ್ನೋದೇನಿದೆ ಇದು ದೇವತಾ ತರ್ಪಣ, ದೇವತೆಯ ಪೂಜೆ. ಅದೇ ಅವರಿಗೆ ತರ್ಪಣ. ಜ್ಞಾನ ಇದ್ದರೆ ದೇವತಾ ತರ್ಪಣ. ಪಿತೃತರ್ಪಣ, ಕೃತಜ್ಞತೆಯಿಂದ ಅವರನ್ನು ನೆನಪಿಸಿಕೊಳ್ಳೋದು. ನಮ್ಮ ತಂದೆಯಲ್ಲಿ ವಸುದೇವತೆಗಳು ನಿಂತು ನಮ್ಮನ್ನು ಅನುಗ್ರಹಿಸಿದರು. ನಮ್ಮ ತಾತನಲ್ಲಿ ನಾವು ಆರಾಧನೆ ಮಾಡಬೇಕಾದದ್ದು ರುದ್ರರನ್ನ, ನಮ್ಮ ಮುತ್ತಾತನಲ್ಲಿ ನಾವು ಚಿಂತನೆ ಮಾಡಬೇಕಾದದ್ದು ಆದಿತ್ಯರನ್ನ. ವಸುಗಳಲ್ಲಿ ಅಂತರ್ಯಾಮಿಯಾಗಿ ಪ್ರದ್ಯುಮ್ನ ನಮ್ಮನ್ನು ಪ್ರೀತಿಸಿದ್ದಾನೆ.
ರುದ್ರರಲ್ಲಿ ಅಂತರ್ಯಾಮಿಯಾಗಿ ಸಂಕರ್ಷಣ ಇದ್ದಾನೆ, ನಮ್ಮ ಉನ್ನತಿಗೆ ಕಾರಣ ಆಗಿದ್ದಾನೆ. ಆದಿತ್ಯರಲ್ಲಿ ಅಂತರ್ಯಾಮಿಯಾಗಿದ್ದು ನಮ್ಮ ಮುತ್ತಾತಂದಿರಲ್ಲಿ ನಿಂತು ಆಯ್ತೆ ವಾಸುದೇವನಾಗಿದ್ದಾನೆ, ಅವನು ನಮ್ಮ ಉದ್ಧಾರಕ್ಕೆ ಕಾರಣ ಆಗಿದ್ದಾನೆ. ಈ ನೆನಪು ಏನಿದೆ ಇದನ್ನ ಪಿತೃತರ್ಪಣ ಅಂತ ಕರೀತಾರೆ. ಶ್ರಾದ್ದ ಮಾಡಬೇಕಾದ್ರೂ ಇದನ್ನೇ ಹೇಳೋದು, ಮತ್ತೇನೂ ಅಲ್ಲ. ಇನ್ನು ಮನುಷ್ಯ ತರ್ಪಣ, ದೇವತೆಗಳಿಗೆ ಪಿತೃಗಳಿಗೆ ಅನ್ನವನ್ನು ಅರ್ಪಣೆ ಮಾಡಿದ ಮೇಲೆ ಮನುಷ್ಯರಿಗೆ ಹಾಕಬೇಕು. ಮನೆಗೆ ಬಂದವರಿಗೆ ಅದೇ ಆಹಾರ. ಕುರಿಯಾದಹರ ಹರಿಯಜ್ಞೈ ಭೂತರ್ಷಿಗಣ ತರ್ಪಣಂ. ಆಮೇಲೆ ಭೂತ ತರ್ಪಣ ಅಂದರೆ ನಮ್ಮ ಮನೆಯಲ್ಲಿರುವ ಚಿಕ್ಕ ಚಿಕ್ಕ ಪ್ರಾಣಿಗಳು, ಇರುವೆಯಿಂದ ಹಿಡಿದು ಕಾಗೆಯ ತನಕದ ಎಲ್ಲ ತರಹದ ಪ್ರಾಣಿಗಳು, ನೆಲದ ಒಳಗಡೆ ನೆಲದೊಡಲಿನಿಂದ ಹಿಡಿದು ಮುಗಿಲ ಕಡೆಗೆಯವರೆಗೆ ಎಲ್ಲ ಪ್ರಾಣಿಗಳಿಗೆ ನಮ್ಮ ಕೈಲಾದದ್ದನ್ನು ಕೊಡೋದು. ಇದನ್ನ ಭೂತ ತರ್ಪಣ ಅಂತ ಕರೀತಾರೆ. ಇನ್ನು ಋಷಿ ತರ್ಪಣ ಅಂತ ಸ್ವಾಧ್ಯಾಯ. ಇಷ್ಟು ದೊಡ್ಡ ಸಂಪತ್ತನ್ನು ಋಷಿಗಳು ಕೊಟ್ಟು ಹೋಗಿದ್ದಾರೆ. ಅವರನ್ನು ಕೃತಜ್ಞತೆಯಿಂದ ನೆನಪಿಸಿಕೊಂಡು ಸ್ವಾಧ್ಯಾಯವನ್ನು, ಅವರು ಕೊಟ್ಟ ಶಾಸ್ತ್ರವನ್ನು ಚಿಂತನೆ ಮಾಡಬೇಕು. ಸ್ವಾಧ್ಯಾಯೈರರ್ಚಯೇಚ್ಚರ್ಷೀನ್ ಹೋಮೈರ್ವಿದ್ವಾನ್ ಯಥಾ ವಿಧಿ ಪಿತೃನ್ ಶ್ರಾದ್ದೈರನ್ನದಾನೈ. ಶ್ರಾದ್ದದ ಮುಖ್ಯ ಉದ್ದೇಶ ಅನ್ನದಾನ. ವಾಸ್ತವಿಕವಾಗಿ ಆ 3 ಪಿಂಡವನ್ನು ಇಡಿಸ್ತಾರಲ್ಲ, ಮೊದಲನೇ ಪಿಂಡವನ್ನು ನೀರಿನಲ್ಲಿರುವ ಪ್ರಾಣಿಗಳಿಗೆ ಹಾಕಿ, ಮಧ್ಯಮ ಪಿಂಡವನ್ನು ಸೊಸೆ ತಿನ್ನಬೇಕು. ಅದೇನು ಏಕೋದಿಷ್ಟದಲ್ಲ, 1 ವರ್ಷ ಆದ್ಮೇಲೆ. ಇವಾಗ ಹೇಳಿದ್ರೆ ಯಾರು ಕೇಳೋಲ್ಲ, ಆದರೆ ಮಾಡಬೇಕು. ಅವಾಗ ಏನಾಗುತ್ತೆ, ಸೊಸೆ ತಿನ್ಬೇಕು ಅಂದಾಗ ಒಳ್ಳೆ ಅನ್ನದಲ್ಲಿ ಮಾಡ್ತೇವೆ. ಈಗ ಏನು ಮಾಡ್ತಾರೆ ಅಂದರೆ, ಕೆಲವೊಂದು ಕಡೆ ನೀವು ಉತ್ತರದ ಕಡೆಗೆಲ್ಲ ಹೋದರೆ ದೊರಗಾದ ಅಕ್ಕಿಯನ್ನು ಕೊಟ್ಟಿರ್ತಾರೆ. ಮತ್ತೆ ಸ್ಮಶಾನದಲ್ಲಿ ಮಾಡಿಸ್ತಾರಲ್ಲ ಅನ್ನ, ಅದೆಲ್ಲ ವಿಚಿತ್ರ ಒರಟು ಅಕ್ಕಿ, ವಿಚಿತ್ರವಾದ ಒರಟಕ್ಕಿ, ಹುಡುದಪ್ಪ ಆಗುತ್ತದು. ಇಲ್ಲಿ ನಾವು ಸೊಸೆಯಂದಿರು ತಿಂತಾರೆ ಅಂದಾಗ ಅವರಿಗೆ ನಾವು ಬಹಳ ಸಣ್ಣ ಅಕ್ಕಿಯಲ್ಲಿ ಚಂದ ಮಾಡಿ ಜೇನುತುಪ್ಪ, ತುಪ್ಪಗಳನ್ನೆಲ್ಲ ಹಾಕಿ ಕಟ್ಟಿರ್ತೇವೆ. ವಸ್ತುತಃ ಇಲ್ಲಿ ಮಾಡೋದು ಚೆನ್ನಾಗಿರುತ್ತೆ ವಾಸ್ತವಿಕವಾಗಿ, ಆದರೆ ಅದನ್ನ ಸೊಸೆಯಂದಿರಿಗೆ ತಿನ್ನೋದನ್ನು ನಿಷೇಧ ಮಾಡಿಬಿಟ್ಟಿದ್ದಾರೆ. ಸ್ನುಷಾವೈ ಮಧ್ಯಮಂ ಪಿಂಡಂ ಅಂತ. ಆಮೇಲೆ ಉತ್ತಮ ಪಿಂಡವನ್ನ ನೆಲದಲ್ಲಿ ಹಾಕಬೇಕು, ಭೂತಗಳೆಲ್ಲ ಬರ್ತವೆ. ಕಾಕಪಿಂಡ ಬೇರೆ ಉಂಟು. ಈ ರೀತಿ 3 ಪಿಂಡಗಳನ್ನ ಹಾಕಿ ಆಮೇಲೆ ಬ್ರಾಹ್ಮಣರು ತಿಂದು ಉಳಿದದ್ದನ್ನು ಕೇಳ್ತಾರೆ, ಅವಶಿಷ್ಟವಾದ ಅನ್ನದಿಂದ ಏನ್ ಮಾಡಲಿ ಅಂತ. ಅವನವಾಗ ಎಲ್ಲರ ಜೊತೆಗೆ ಉಣ್ಣು ಅಂತ ಹೇಳ್ತಾರೆ, ಯಾರು ಬ್ರಾಹ್ಮಣರು, ಎಲ್ಲರಿಗೂ ಹಾಕುವಂಥದ್ದು. ಅದು ಪದ್ಧತಿ. ಅದರಿಂದಾಗಿ ಅನ್ನದಾನ, ಭೂತಗಳನ್ನು ಬಲಿಕರ್ಮದಿಂದ, ಇದಿಷ್ಟು ವಿಹಿತವಾದ ಯಜ್ಞ. ಇದರಲ್ಲಿ ಒಂದು ಉಪಯಜ್ಞ ಇದೆ. ಪಂಚಸೂನಾಪನುತ್ತಯೇ ಖಂಡನೀಪೇ ಶಣೀಚುಲ್ಲಿ ಜಲಕುಂಭಿ ಪ್ರಮಾರ್ಜನಿ ಪಂಚಸೂನಾ ಗೃಹಸ್ಥಸ್ಯ ತೇನ ಸ್ವರ್ಗಂ ನ ಗಚ್ಚತಿ. ಗಿಡ ಮರಗಳಿಗೂ ಜೀವ ಇದೆ, ಅದರಿಂದಾಗಿ ಕತ್ತರಿಸೋದು, ಹೆರೆಯೋದು, ಮತ್ತೆ ಹಿಟ್ಟು ಮಾಡೋದು, ಜಲಕುಂಭ ನೀರಿನಲ್ಲಿ ಹಾಕುವುದು, ಪ್ರಮಾರ್ಜನ ತೊಳೆಯೋದು, ಇವುಗಳನ್ನೆಲ್ಲ ಮಾಡುತ್ತೇವೆ ನಾವು. ಬೇಯಿಸ್ತೇವೆ. ಚುಲ್ಲಿ ಅಂತಂದ್ರೆ ಬೇಯಿಸುವುದು, ಹೀಗೆ ಎಲ್ಲ ಮಾಡುತ್ತೇವೆ. ಇದು ಇದೆ. ಅದನ್ನು ನೀನು ದೇವರಿಗೆ ಅರ್ಪಣೆ ಮಾಡದೇ ಇದ್ದರೆ ಅದು ಹಿಂಸೆಯಾಗಿ ಇರುತ್ತೆ. ದೇವರು ವೃಕ್ಷಗಳನ್ನ ಜೀವರು ಬದುಕಲಿ ಅಂತಾನೆ ಇಟ್ಟಿರಬಹುದು, ಆದರೆ ನಮಗದರ ಪ್ರಜ್ಞೆ ಇರಬೇಕು. ದೇವರಿಗೆ ಅರ್ಪಣೆ ಮಾಡಿ, ಸಾಧ್ಯ ಇದ್ರೆ ವೈಶ್ವದೇವ ಮಾಡಿ ಉಣ್ಣಬೇಕು. ಅದರಿಂದಾಗಿ ನೀವು ದೇವರಿಗೆ ಅರ್ಪಣೆ ಮಾಡಿ ಮಾನಸಿಕವಾಗಿ ಮಾಡಿದರೂ ಫಲ ಇದೆ. ದೇವರು ಮಾನಸಿಕವಾಗಿ ಮಾಡಿದ್ರೆ ಕೇಳದೇ ಇರ್ತಾನೇನು? ದೇವರಿಗೆ ಮನಸ್ಸು ಗೊತ್ತಾಗೋದಿಲ್ವೇ? ಮಾನಸಿಕವಾಗಿ ಮಾಡಿದರೂ ಈ
ಒಂದು ಇದರಲ್ಲಿ ಇದರ ದಶಕುಮಾರ ಚರಿತೆಯಲ್ಲಿ ಬರುತ್ತೆ. ಒಂದು ದಶಕುಮಾರ ಚರಿತೆಯಲ್ಲೂ ಎಲ್ಲಿ ಊಟ ಮಾಡೋದು, ಇಷ್ಟು ಅನ್ನ ಕೊಡ್ತಾನೆ, ಇಷ್ಟು ಅಕ್ಕಿ ತಂದು ಕೊಡ್ತಾನೆ ಅವನು, ಇಷ್ಟು ಅಕ್ಕಿ ತಂದು ಕೊಟ್ಟು 108 ಜನರಿಗೆ ಊಟಕ್ಕೆ ಹಾಕಿ ಮತ್ತೆ ಊಟಕ್ಕೆ ಹಾಕೋದು. ಅವಳೇನು ತಲೆಬಿಸಿ ಮಾಡ್ಕೊಳ್ಳೋಲ್ಲ. ಅನ್ನ ಮಾಡಿ ಆ ಹೊಟ್ಟು ತೆಗೆದು ಆ ಹೊಟ್ಟನ್ನು ಒಬ್ಬನಿಗೆ ಕೊಟ್ಟು ಆ ಹೊಟ್ಟಿನ ಬದಲಾಗಿ ಧಾನ್ಯ ತಗೊಂಡು ಬಂದು ಅಡುಗೆ ಮಾಡುತ್ತಾರೆ. ಅಡುಗೆ ಮಾಡಿ 108 ಜನ ಎಲ್ಲ ಆಯಿತು. ವೈಶ್ವದೇವದಲ್ಲಿ 108 ಜನರಿಗೆ ಇದುಂಟಲ್ಲ, ಏನು ಬಲಿಯನ್ನ ಕೊಡ್ಲಿಕ್ಕುಂಟಲ್ಲ, ಅದು 108 ಜನರಿಗೆ. ಮತ್ತೆ ಏ ಭೂತ ಪ್ರಚರಂತಿ ದಿವಾನ ತಂಬಲಿ ಮಿಚ್ಛಂತೋ ವಿತುದಸ್ಯ ಪ್ರೇಷ್ಯಾಹ ಅಂತ ಹೇಳಿ ಒಂದು ಮಂತ್ರ ಇದೆ. ನಾವು ಏನು ಬಲಿಯನ್ನು ಕೊಡ್ತೇವೆ ಇದರಿಂದ ಗಗನಚರ ಪ್ರಾಣಿಗಳು, ಕಾಗೆ ಮೊದಲಾದವುಗಳು, ಅವುಗಳೆಲ್ಲವೂ ಉಂಡು ಸಂತೋಷ ಪಡಲಿ ಅಂತ ಹೇಳಿ ಮೇಲ್ಗಡೆ ಬಲಿ ಹಾಕಲಿಕ್ಕಿದೆ. ಅದು ಬಲಿಕರ್ಮ ಅಂತ. ಆಮೇಲೆ 108 ದೇವತೆಗಳನ್ನು ನೆನಪಿಸಿಕೊಂಡು ಗೃಹದೇವತಾ ವಾಸ್ತುದೇವತಾ ಬಲಿಗಳನ್ನೆಲ್ಲ ಹಾಕಿ ಅದನ್ನು ನಾವು ತಗೊಂಡು ಹೋಗಿ ತೋಟ ಇದ್ದರೆ ಕೈ ತೋಟದ ಕಡೆಯಲ್ಲಿ ಹಾಕಲಿಕ್ಕೆ. ಹೀಗೆಲ್ಲ ಅದು ಎಷ್ಟು ಪ್ರಾಚೀನ ಭಾರತದ ಜೀವನ ಎಷ್ಟು ಕಾರುಣ್ಯಪೂರ್ಣವಾಗಿದೆ. ನಾವು ಹೊಸದಾಗಿ ಕರುಣೆಯನ್ನು ಕಲಿಬೇಕೇ? ಮೊಳೆ ಹೊಡೆಸ್ಕೊಂಡವರಿಂದ ಕಲಿಬೇಕಾಗಿಲ್ಲ, ಮೊಳೆ ಹೊಡೆದವರಿಂದಲೂ ಕಲಿಬೇಕಾಗಿಲ್ಲ. ಆದ್ರೆ ದುರಂತ ಅಂದ್ರೆ ಯಾರತ್ರ ಏನಿಲ್ವೋ ಅವರೇ ಅದನ್ನ ಹೇಳೋದು. ಬೇರೆಯೊಬ್ಬರಿಗೆ ಅವರಿಂದ ಶಾಂತಿ ಇಲ್ಲ, ನಮ್ಮಿಂದ ಶಾಂತಿ, ನಮ್ಮ ಮತ ಶಾಂತಿ ಅಂತಾರೆ. ಅವರಿಗೆ ಕಾರುಣ್ಯವಿಲ್ಲ, ಆದರೆ ಅವರು ನಮ್ಮಿಂದ ಕಾರುಣ್ಯ ಅಂತಾರೆ. ಇದು ಪ್ರಪಂಚದ ದುರಂತ. ನಾವು ಯಾರಿಗೂ ಏನು ಮಾಡಲಿಲ್ಲ, ನೀವು ಅತ್ಯಂತ ಕ್ರೂರಗಳು ನಮಗೆ ಹೇಳ್ತಾರೆ. ನಾವೇನು ಹೇಳಿ ಉಪವಾಸ ಮಾಡಿ ಅಂದ್ರೆ, ತಪ್ತ ಮುದ್ರಾ ಧಾರಣೆ ಮಾಡಿಸಿಕೊಳ್ಳಿ ಅಂದ್ರೆ ನೀವು ಅತ್ಯಂತ ಕ್ರೂರಿಗಳು ಅಂತ ನಮಗೆ ಹೇಳ್ತಾರೆ. ಇದೆಲ್ಲ ವಿಚಿತ್ರ. ಜಗತ್ತೇ ಈ ರೀತಿಯಾಗಿ ಹೋಗಿದೆ. ಅದರಿಂದ ಪಂಚಸೂನ ಅಂದ್ರೆ ಹಿಂಸೆ. ಪಂಚಸೂನ ಪ್ರಾಯಶ್ಚಿತ್ತಾರ್ಥಂ ಜಪಂ ಕರಿಷ್ಯೆ ಅಂತ. ಅದು ನಾವಿವತ್ತು ಒಲೆ ಹತ್ತಿಸಿಕೊಂಡು ಮಾಡುವಷ್ಟು ಸ್ಟೇಜಲ್ಲಿ ಇಲ್ಲ. ಯಾಕೆ ಅಂದರೆ ಇರೋದು ಯಾವುದೋ ಬಾಡಿಗೆ ಮನೆಯಲ್ಲೋ ಇನ್ನೆಲ್ಲೋ ಇರ್ತೇವೆ. ಎಲ್ಲ ಅಟ್ಲೀಸ್ಟ್ ಇದನ್ನು ಚಿಂತನೆ ಮಾಡಿ ಅಷ್ಟೆ. ಹೀಗೆ ದೇವತೆಗಳಿಗೆ ಇದನ್ನು ಮಾನಸಿಕವಾಗಿ ಅರ್ಪಣೆ ಮಾಡಿದ್ದೇನೆ. ಹಾಗೆ ಮಾಡಿ ಆಮೇಲೆ ದೈಹಿಕವಾಗಿ ಮಾಡುವ ಬುದ್ಧಿಯನ್ನು, ಶಕ್ತಿಯನ್ನು, ಜಾಗವನ್ನು, ಅವಕಾಶವನ್ನು ಕೊಡ್ತಾರೆ. ಬಹಳ ಸೊಗಸು. ನಮ್ಮ ಸುತ್ತಮುತ್ತ ಇರುವ ಪ್ರಾಣಿಗಳಿಗೆ ಉಳಿತಾಯ ಆಮೇಲೆ ಅವ್ರದ್ದೆಲ್ಲ ಆದ್ಮೇಲೆ ನಾನು ತಗೊಳ್ಳೋದು ಅನ್ನೋದು ಇದೆಯಲ್ಲ. 22 ತಥಾಷ್ಟೌಚ ಯೇ ಸಂಸ್ಕಾರ ಪ್ರಕೀರ್ತಿತಾ ತದ್ಯುಕ್ತೋಪಿ ನ ಮೋಕ್ಷಾಯ ಯಸ್ತ್ವಾತ್ಮಗುಣವರ್ಜಿತ. ಇನ್ನು ಧರ್ಮಶಾಸ್ತ್ರಗಳಲ್ಲಿ ಇದನ್ನ ಹೇಳಿದ್ದಾರೆ, ಷೋಡಶ ಸಂಸ್ಕಾರಗಳು ಅಂತ. ಷೋಡಶ ಸಂಸ್ಕಾರ ಗರ್ಭಾಧಾನದಿಂದ ಶುರು ಆಗುತ್ತೆ. ಗರ್ಭಾಧಾನವನ್ನು ಮಾಡಬೇಕು. ತಂದೆಯಾದವನು ಮೊದಲು ಜೇನುತುಪ್ಪವನ್ನು ನೆಕ್ಕಿಸಬೇಕು ಮಗುವಿಗೆ. ಅದಾದ ಮೇಲೆ ತಾಯಿಯಾದವಳು ಹಾಲು ಕೊಡಬೇಕು. ಅವನು ಸ್ತನಂ ದತ್ತಾ ಅಂತ ಅವನು ಅನುಮತಿ ಕೊಡಬೇಕು. ಆಮೇಲೆ ಕೊಡೋದು. ಆಮೇಲೆ ನಾಮಕರಣ 11ನೇ ದಿವಸ. ಆಮೇಲೆ ಗೃಹ ಉಪನಿಷ್ಕ್ರಮಣ, ಮನೆಯಿಂದ ಹೊರಗಡೆ ಕರ್ಕೊಂಡು ಬರೋದು. ಆಮೇಲೆ ಅವನಿಗೆ ಅನ್ನ ಪ್ರಾಶನ. ಈ ರೀತಿ ಒಂದೊಂದೇ ಕರ್ಮಗಳನ್ನು ಹೇಳಿಕೊಂಡು ಹೋಗಿದ್ದಾರೆ. ಈ ಕರ್ಮ ಮಾಡಿದ್ರೆ ಒಳ್ಳೆಯದು ಅಂತ. ಯಾಕೆಂದ್ರೆ ತಂದೆಯನ್ನ ಆಗಿನಿಂದ ಅವನು ಕಲಿಸ್ತಾ ಬರ್ತಾನೆ. ಉಪನಿಷ್ಕ್ರಮಣದಲ್ಲಿ ತಂದೆ ಹೊರಗಡೆ ಬಂದು ಆ ಪುಟ್ಟ ಮಗು ಇನ್ನೂ ತಿಳ್ಕೊಳ್ಳುತ್ತೋ ಇಲ್ಲೋ ಗೊತ್ತಿಲ್ಲ, 4 ತಿಂಗಳ ಮಗುವಿಗೆ ನೋಡು, ಅದು ಸೂರ್ಯ, ಇದು ಬೆಂಕಿ, ಇದು ಹಸು ಅಂತ ತೋರಿಸ್ಬೇಕು. ನಮಗೆ ಹಸು ಬಂದಿರಲಿಲ್ಲ, ಅದರಿಂದಾಗಿ ನನ್ನ ಮೊದಲನೇ ಮಗಳ ಇದರಲ್ಲಿ ಹಸು ಚಿತ್ರ ತೋರಿಸಿದ್ವಿ. ಇರಲಿ, ಆ ತರಹದ್ದು ಅಲ್ಲಿಂದ ಶುರು ಪಾಠ.
ತಂದೆ ಮಹಾಗುರು, ತಂದೆ ಮತ್ತು ತಾಯಿಯನ್ನು ಮಹಾಗುರು ಅಂತ ಕರೀತಾರೆ. ತಾಯಿಯೂ ಕೂಡ ಮಹಾಗುರು. ತಂದೆ ಮತ್ತು ತಾಯಿಗಳನ್ನು ಮಹಾಗುರು ಅಂತ ಕರೀತಾರೆ. ಅಲ್ಲಿಂದ ಶುರು. ಈ ತರಹ ಷೋಡಶ ಸಂಸ್ಕಾರವನ್ನು ಮಾಡಿದ್ದೇವೆ. ಈ ಹಿಂದೆ ಹೇಳಿದ ಆತ್ಮಗುಣಗಳಿಲ್ಲ. ದಯೆ, ಶಾಂತಿ, ರಕ್ಷಣೆ, ಈ ಆತ್ಮಗುಣಗಳಿಲ್ಲ. ಅವಾಗ ಮೋಕ್ಷ ಆಗಲ್ಲ ಅಂತಾರೆ. ಮೋಕ್ಷ ಆಗೋದು ಆತ್ಮಗುಣದಿಂದ, ಹೊರಗಡೆಯ ಆಚರಣೆಗಳಿಂದ ಅಲ್ಲ ಅಂತ ಮತ್ಸ್ಯ ಪುರಾಣ ಸ್ಪಷ್ಟವಾಗಿ ಹೇಳುತ್ತೆ. ಹೊರಗಡೆ ಆಚರಣೆ ಅನ್ನೋದು ತನ್ನಿಂದ ತಾನೇ ಮೂಡಿ ಬಂದ್ಬಿಡತ್ತೆ, ನೀವು ಆತ್ಮಗುಣವನ್ನು ರೂಢಿಸಿಕೊಂಡ್ರೆ. ಈಗ ನಾವು ಮಾಡ್ತಾ ಇರೋ ತಪ್ಪುಗಳಲ್ಲಿ ಅದು ಒಂದು. ಹೊರಗಡೆಯಿಂದ ಹೇರ್ತಾ ಇದ್ದೀವಿ, ಒಳಗಡೆಯಿಂದ ನೀವು ಯಾಕೆ ಅಂತ ಹೇಳಿಬಿಟ್ರೆ ಅವರು ಮಕ್ಕಳು ಸಹಜವಾಗಿ ಅದನ್ನು ಇಷ್ಟಪಡ್ಲಿಕ್ಕೆ ಶುರು ಮಾಡ್ತಾರೆ. ನಾವೇನು ಮಾಡ್ತಾ ಇದ್ದೀವಿ, ಹಿಂದೂ ಸಂಸ್ಕೃತಿಯನ್ನು ಉಳಿಸಬೇಕು, ಇದಕ್ಕೇನು ಮಾಡಬೇಕು, ಉದ್ದ ಕುಂಕುಮ ಹಚ್ಚಬೇಕು ಅಂತ ಹೇಳಲಿಕ್ಕೆ ಶುರು ಮಾಡ್ತೇವೆ ನಾವು. ಕುಂಕುಮ ಹಚ್ಚಬೇಡಿ ಅಂತ ನಾನು ಹೇಳ್ತಾ ಇಲ್ಲ, ನಿಮ್ಮ ಮುಖಕ್ಕೆ ಯಾವ ರೀತಿಯೋ ಆ ರೀತಿ ಹಚ್ಚಿ. ಆದರೆ ಇರಬೇಕಾದದ್ದು ಮೂಲಭೂತವಾಗಿ ಇದನ್ನ ಕೊಟ್ರೆ ಇದು ಸಹಜವಾಗಿ ಬಂದೇ ಬರುತ್ತೆ. ಅದೊಂದು ರೀತಿ ಕರು ಬರಬೇಕು ಅಂತ ಹಸುವನ್ನು ಕರ್ಕೊಂಡು ಹೋದಾಗೆ, ಕರುವನ್ನು ಕರ್ಕೊಂಡು ಹೊರಟ್ರೆ ಹಸು ಹಿಂದೆನೆ, ಇದು ಹಸುವನ್ನು ಕರ್ಕೊಂಡು ಹೊರಟ್ರೆ ಕರು ಹಿಂದೆ ಬರುತ್ತೆ. ನೀವು ಕರುವನ್ನು ಹಿಡಿದು ಹೇಳಿದ್ರೆ ಹಸುವಿಗೆ ಸಿಟ್ಟು ಬಂದು ಗುಮ್ಮತ್ತೆ ಅಷ್ಟೇ. ಅದರಿಂದಾಗಿ ನಿಮಗೆ ಕರು ಬೇಕು ಅಂದ್ರೆ ಹಸುವನ್ನು ಹೇಳ್ಕೊಂಡು ಹೋಗ್ಬೇಕು. ಹಾಗೆ ಇದು ನಿಮಗೆ ಆಚಾರ ಬೇಕು ಅಂತಂದ್ರೆ ಅಧ್ಯಾತ್ಮ ಹೇಳಿದ್ರೆ ಮುಗೀತು. ನಾವು ಹಾಗೆ ಮಾಡ್ತಾ ಇಲ್ಲ, ಮೊದಲು ಅಧ್ಯಾತ್ಮ ಹೇಳ್ತಾ ಇದ್ದೀವಿ, ಅವರಿಗೆ ನಮ್ಮಲ್ಲೇನೂ ಇಲ್ಲ ಅಂತ ಅನಿಸ್ಬಿಡುತ್ತೆ. ಮಕ್ಕಳಿಗೆ ನಮ್ಮಲ್ಲೇನು ಸ್ವಾರಸ್ಯ ಇಲ್ಲ ನೋಡಿ, ಅವರು ಜಗತ್ತೆಲ್ಲ ಹಾಳು ಮಾಡ್ತಾ ಇರೋರು ಅವರು ನೋಡಿ ನೋಡಿ ಅದು ಕಾರುಣ್ಯದ ಧರ್ಮ, ಇದು ಶಾಂತಿಯ ಧರ್ಮ ಅಂತ ತಪ್ಪತ್ತು ತಿಳ್ಕೊಂಡು ಅಲ್ಲಿಗೆ ಹೋಗ್ತಾರೆ. ನಮ್ಮ ನೋಡಿ ಎಲ್ಲ ಕಡೆ ನಾನು ಹೇಳೋದು ಉಂಟು, ಅವರಲ್ಲಿ ಮತೀಯರು ಸರಿ ಇದ್ದಾರೆ, ಮತವೇ ಸರಿ ಇಲ್ಲ. ನಮ್ಮಲ್ಲಿ ಮತ ಸರಿ ಇದೆ, ಮತೀಯರು ಸರಿ ಇಲ್ಲ ಅಂತ. ಇದು ನಮಗೆ ಅವ್ರಿಗೆ ಇರುವಂತಹ ಡಿಫರೆನ್ಸ್. ಆದ್ರೆ ದುರಂತ ಅಂದ್ರೆ ಜನ ಎಲ್ಲ ನಮ್ಮನ್ನ ನೋಡಿ ಮತವನ್ನು ಅಳಿತಾರೆ. ಒಬ್ಬ ಭಯೋತ್ಪಾದಕ ಬಾಂಬ್ ಹಾಕಿದಾಗ ಇಲ್ಲ ಇಲ್ಲ, ಮತ ಬೇರೆ, ಮತಕ್ಕೂ ಅದಕ್ಕೂ ಸಂಬಂಧ ಇರಲ್ಲ, ಅದು ಮತೀಯರ ತಪ್ಪು, ಅದು ಉಲ್ಟಾ ಆಗಬೇಕು. ಸನಾತನವನ್ನು ನೋಡಿ ನೀವು ಆ ರೀತಿ ಹೇಳಬೇಕು. ಆದ್ರೆ ಅದೇ ಹೇಳದಲ್ಲ, ಜಗತ್ತೆಲ್ಲ ಉಲ್ಟಾ ಆಗ್ತಾ ಇದೆ ಅಂತ. ಅದರಿಂದಾಗಿ ನಿಮಗೆ 16 ಸಂಸ್ಕಾರ ಇರಬಹುದು, 8 ಆತ್ಮಗುಣಗಳಿರದೆ ಹೋದರೆ ಮೋಕ್ಷ ಸಿಗೋಲ್ಲ ಅಂತಾರೆ. ಅದರಿಂದಾಗಿ ಸಂಸ್ಕಾರ ಗೌಣ ಆಗತ್ತೆ, ಆತ್ಮಗುಣ ಮುಖ್ಯ ಆಗತ್ತೆ. ತಸ್ಮಾದಾತ್ಮಗುಣೋಪೇತಃ ಶ್ರುತಿ ಕರ್ಮ ತಮಾಚರೇತ್. ಇದು ಆತ್ಮಗುಣದಿಂದ ಇಟ್ಟುಕೊಂಡು ವೇದದಲ್ಲಿ ಹೇಳಿದ ಕರ್ಮವನ್ನು ಮಾಡಬೇಕು. ಇನ್ನು ವ್ರತೋಪವಾಸೈರ್ವಿಧಿವತ್ ಶ್ರದ್ಧಯಾ ಚ ವಿಮತ್ಸರಃ. ವ್ರತೋಪವಾಸಗಳು ಹೇಳಿರೋದು ಮಾತ್ಸರ್ಯ ಇಲ್ಲದೆ ಇರಲಿ ಅಂತ. ನೀವು ಒಂದಿಷ್ಟು ಜನರನ್ನ ಕರೆದು ಊಟಕ್ಕೆ ಹಾಕಿ, ಅದು ವ್ರತ ಅಂತನ್ನೋದು 2 ರೀತಿಯಿಂದ ಇದೆ. ವ್ರತ ಮೂಲಭೂತವಾಗಿ ಬಿಡೋದು ಅಂತ ಉಂಟು, ಹಿಡ್ಕೊಳ್ಳೋದು ಅಂತ ಇದೆ. ಕ್ಷೀರವ್ರತ ಅಂದ್ರೆ ಕ್ಷೀರ ಬಿಡೋದು, ಪತಿವ್ರತೆ ಅಂದ್ರೆ ಗಂಡನನ್ನು ಹಿಡ್ಕೊಳ್ಳೋದು. ಯಾವತ್ತೂ ಉಲ್ಟಾ ಮಾಡಬಾರದು, ಆಯ್ತೇ? ಹಾಗೆ ವ್ರತ ಅಂತ ಹೇಳಿದ್ರೆ ಕ್ಷೀರವ್ರತ ಅಂದ್ರೆ ಕ್ಷೀರವನ್ನು ಬಿಡೋದು. ಇನ್ನೊಂದು ಕ್ಷೀರವ್ರತ ಇದೆ, ಹಾಲನ್ನು ಮಾತ್ರ ಕುಡಿಯೋದು. ಈ ವ್ರತಗಳನ್ನೆಲ್ಲ ಮಾಡುವಾಗ ಅದಕ್ಕೆ ನಾವೀಗ ಹಬ್ಬಗಳನ್ನೆಲ್ಲ ವ್ರತ ಅಂತ ಅನ್ಕೋತಾ ಇದ್ದೀವಿ. ಈ ಗಣಪತಿ ಹಬ್ಬ ಅದು ವ್ರತ ಅಂತ ಅನ್ಕೊಳ್ಳೋದು. ಅಲ್ಲಿ ಓದ್ಬೇಕಾದ್ರೆ ವಿನಾಯಕ ವ್ರತಾಂಗತ್ವೇನ ಪೂಜಾಕ್ಷಂ ಕರ್ಮ ಕರಿಷ್ಯೆ ಅಂತ ಓದ್ತೇವೆ. ಆದ್ರೆ ವಾಸ್ತವಿಕವಾಗಿ ವ್ರತ ಅಂದ್ರೆ ಉಪವಾಸ ಇರಬೇಕು, ಊಟ ಅಲ್ಲ. ಅದರಿಂದಾಗಿ ಅದು ಹಬ್ಬ. ವಿನಾಯಕ ಪರವಾಂಗತ್ವೇನ ಅಥವಾ ವಿನಾಯಕ ಪ್ರೀತ್ಯರ್ಥಂ ಪೂಜಾಕ್ಷಂ ಕರ್ಮ ಕರಿಷ್ಯೆ, ಸಾಕಷ್ಟು. ವ್ರತ ಏನ್ ಮಾಡ್ತಾ ಇಲ್ಲ. ವರಮಹಾಲಕ್ಷ್ಮಿ ವ್ರತ ಅಲ್ಲ, ವರಮಹಾಲಕ್ಷ್ಮಿ ಪೂಜೆ ಅಷ್ಟೇ. ಅದರಲ್ಲಿ ಏನೋ ಎಕ್ಸ್ಟ್ರಾ ಪೂಜೆ ಏನು ಹೇಳಿಲ್ಲ.
ದೈನಂದಿನ ಮಾಡುವ ಪೂಜೆಯನ್ನೇ ಹೇಳಿದ್ದಾರೆ ಅಷ್ಟೇ, ಇನ್ನೇನಿಲ್ಲ. ಏನು ಒಂದು ದೂರ ಬಂದ ಎಕ್ಸ್ಟ್ರಾ ಇರುತ್ತೆ ಅಷ್ಟೆ, ಅಷ್ಟು ಬಿಟ್ಟರೆ ಮತ್ತೆಲ್ಲ ಸೇಮೆ. ಅದು ಯಾವತ್ತೋ ಒಂದು ದಿವಸ ಮಾಡುವಾಗ ಏನೇನೋ ಹೇಳಿದ್ದಾರೆ ಅಂತ ಅನ್ಸುತ್ತೆ. ದಿವಸ ಮಾಡ್ತಾ ಇದ್ರು ಅದೇ ಅಭಿಷೇಕ, ಅದೇ ಆವಾಹನೆ, ಅದೇ ಅಭ್ಯರ್ಥನ ಅಷ್ಟೇ ಇರೋದು. ಯಾಕೆ ಹೇಳ್ತಾ ಇರೋದು ಅಂದರೆ, ವ್ರತ ಉಪವಾಸ ಮೊದಲಾದವುಗಳಿಂದ ಅದು ಆತ್ಮಗುಣಕ್ಕೆ ಪೋಷಕ ಆಗಬೇಕು, ಆತ್ಮಗುಣವನ್ನು ಬೆಳೆಸ್ಕೊಳ್ಳಿಕ್ಕೆ ಪೋಷಕ ಆಗಬೇಕು. ನೀವು ಹಬ್ಬದಲ್ಲಿ ಹಲವಾರು ಜನರನ್ನ ಮನೆಗೆ ಕರೀತೀರಾ, ಊಟಕ್ಕೆ ಹಾಕುವಾಗ ನೀವು ಉಪವಾಸ ಇದ್ದು ಅವ್ರಿಗೆ ಊಟಕ್ಕೆ ಹಾಕ್ತೀರಾ. ಅದರಿಂದೆಲ್ಲ ಅದೊಂದು ಮಾತ್ಸರ್ಯ ಇಲ್ಲದಿರುವಿಕೆ, ಶ್ರದ್ಧೆ ಇರುವಿಕೆ, ಎಲ್ಲರೂ ಕೂಡ ಅವರು ಸಂತೋಷವನ್ನು ಪಡೋದು, ಅವರು ಹೊಟ್ಟೆ ತುಂಬಿದ್ದನ್ನು ನೋಡಿ ಸಂತೋಷ ಪಡೋದು ಇತ್ಯಾದಿ ಗುಣಗಳ ಅಳವಡಿಕೆಗಾಗಿ ಮುಖ್ಯ. ಯೋ ಸಾವತೀಂದ್ರಿಯ ಶಾಂತಃ ಸೂಕ್ಷ್ಮೋ ವ್ಯಕ್ತ ಸನಾತನಃ ವಾಸುದೇವೋ ಜಗನ್ಮೂರ್ತಿ ತಸ್ಯ ಸಂಭೂತಯೋ ಹ್ಯಮೀ. ಯಾರು ಅತೀಂದ್ರಿಯನಾಗಿ ಶಾಂತಃ ಆನಂದ ತುಂದಿಲ್ಲನಾಗಿ ಯಾರು ಇರ್ತಾನೋ, ಯಾರು ಸೂಕ್ಷ್ಮನೋ, ಯಾರು ಅವ್ಯಕ್ತನೋ, ಯಾರು ಸನಾತನ. ಸನಾತನ ಅಂದರೆ ವೇದ ಪ್ರತಿಪಾದ್ಯ ಅಂತ. ನಾದ ಅಂದರೆ ವೇದ. ನಾದೇನತಃ ಭವತಿ ಇತಿ ಸನಾತನಃ. ಮತ್ತೆ ಸದಾತನ ಏವ ಸನಾತನಃ. ಸದಾತನ ಅಂದರೆ ಯಾವಾಗಲೂ ಇರೋದು, ನಿತ್ಯವಾದ ಧರ್ಮವನ್ನು ಸನಾತನ ಅಂತ ಕರೀತಾರೆ. ಇಂತಹ ವಾಸುದೇವ ಏನಿದ್ದಾನೆ ಜಗದೊಡೆಯ, ಅವನ ಅಂಶವನ್ನು ಇವುಗಳೆಲ್ಲ ಹೊಂದಿವೆ. ಅದರಿಂದಾಗಿ ಮಣ್ಣು, ನೀರು, ಗಾಳಿ, ಆಕಾಶ, ಬೆಂಕಿ ಇವುಗಳನ್ನು ಗೌರವದಿಂದ ಕಾಣಬೇಕು. ಮಳೆ ಬಂದಾಗ ಬೈಬಾರದು, ಬಿಸಿಲು ಬಂದಾಗ ಬೈಬಾರದು, ಅದನ್ನು ಸಹಿಸಬೇಕಷ್ಟೇ. ಯಾಕೆಂದರೆ ಅದು ದೇವರ ಕ್ರಿಯೆ ಎನ್ನುವ ದೃಷ್ಟಿಯಿಂದ. ಈ ರೀತಿ ವೇದ ಮೂರ್ತಾವತ ಪೂಷಾ ಪೂಜನೀಯ ಪ್ರಯತ್ನತಃ ತಸ್ಮಾದಗ್ನಿರ್ದ್ವಿಜ ಮುಖಾನ್ ಕೃತ್ವಾ ಸಂಪೂಜಯೇದಿಮಾನ್. ದಾನ, ವ್ರತ, ಉಪವಾಸ, ಜಪ, ಹೋಮ ಮೊದಲಾದ ಕ್ರಿಯಾಯೋಗ ಅಂತನ್ನೋದು ಇತಿ ಕ್ರಿಯಾಯೋಗ ಪರಾಯಣಸ್ಯ ವೇದಾಂತ ಶಾಸ್ತ್ರ ಸ್ಮೃತಿ ವತ್ಸಲಸ್ಯ. ವೇದಾಂತ ಶಾಸ್ತ್ರದ ಕಡೆಗೆ ಒಯ್ಯುತ್ತೆ. ವಿಕರ್ಮ ಭೀತಸ್ಯ, ನಿಷಿದ್ಧ ಕರ್ಮದಿಂದ ಹೆದರಬೇಕು. ಸದಾ ನ ಕಿಂಚಿತ್ ಪ್ರಾಪ್ತವ್ಯಮಸ್ತೀಹ ಪರೇ ಚ ಲೋಕೆ. ಈ ತರಹ ಇತ್ತು ಅಂದರೆ ಎಲ್ಲವನ್ನ ಹೊಂದುತ್ತೇವೆ ಅನ್ನುವಲ್ಲಿಗೆ 52 ಮತ್ಸ್ಯ ಪುರಾಣದಲ್ಲಿ 52ನೆಯ ಅಧ್ಯಾಯ ಆಯಿತು. ಇದು ಕರ್ಮಯೋಗ. ಕರ್ಮಯೋಗ ಅಂದರೆ ಇದು, ಆಚಾರ ಅಂದ್ರೂ ಇದೆ. ನೀವು ಯಾವುದೇ ಮಾಡುವ ಆಚಾರ ಈ 8 ಗುಣಗಳ ಒಳಗಡೆ ಬಂತಾ ಅಂತ ನೋಡಿದ್ರೆ ಸಾಕು. ಯಾರ್ಯಾರನ್ನೋ ಏನನ್ನೂ ಕೇಳಬೇಕಾಗಿಲ್ಲ. ಇದಿದೆಯಾ, ಅದಿದೆಯಾ, ಹಾಗಿದೆಯಾ, ಹೀಗಿದೆಯಾ. ಕೆಲವೊಂದು ಕಾಂಪ್ಲಿಕೇಶನ್ಗಳು ಇರುತ್ತೆ ಶ್ರಾದ್ದದಲ್ಲಿ, ಅಲ್ಲಿ ಕೇಳಿ. ಆದರೆ ಬೇಸಿಕ್ಕು, ತೀರಾ ಬೇಸಿಕ್ಕು ತಲೆ ಕೆಡಿಸ್ಕೊಳ್ಳೋ ಅಗತ್ಯ ಇಲ್ಲ. ದೀಪಕ್ಕೆ 3 ಬತ್ತಿ ಇರಬೇಕು, ಮಂಗಳಾರತಿಗೆ 10 ಬತ್ತಿ ಹಾಕಬೇಕು, ಯಾವ ಕೈಯಲ್ಲಿ ತಗೊಳ್ಬೇಕು, ಬಟ್ಟೆ ಒಗಿಬೇಕು, ಒಗಿಬಾರದು, ಒಣಗಿಸ್ಬೇಕು, ಒಣಗಿಸ್ಬಾರದು, ಒದ್ದೆಯಾಗಿರ್ಬೇಕು, ನೀರು ತೊಟ್ಟಿಕ್ಕಬೇಕು, ಇದಕ್ಕೆಲ್ಲ ಕೇಳಲಿಕ್ಕೆ ಹೋಗ್ಬಿಡಿ. ಇಷ್ಟರಲ್ಲಿ ಬಂತ ಮಾಡಿ. ಇಷ್ಟರೊಂದಿಗೆ ನಾವು 53ನೇ ಅಧ್ಯಾಯಕ್ಕೆ ಹೋಗ್ತೇವೆ. ಪುರಾಣ ಸಂಖ್ಯಾಮಾಚಕ್ಷ್ವ ಸೂತ ವಿಸ್ತರ ಚಕ್ರಮಾತ್ ದಾನ ಧರ್ಮಮಚೇಚಂಚ ಯಥಾವದನು ಪೂರ್ವತಃ. ಇನ್ನು ಪುರಾಣದ ಸಂಖ್ಯೆಯನ್ನು ಹೇಳ್ರಿ, ದಾನ ಧರ್ಮಗಳನ್ನು ಹೇಳಿ. ಅದಕ್ಕೆ ಅವರು ಹೇಳ್ತಾರೆ, ಮನು ಅದನ್ನೇ ಕೇಳಿದನಂತೆ. ಮತ್ಸ್ಯ ಹೇಳಿದನಂತೆ, ಪುರಾಣಂ ಸರ್ವಶಾಸ್ತ್ರಾಣಾಂ ಪ್ರಥಮಂ ಬ್ರಹ್ಮಣ ಸ್ಮೃತಂ. ಪುರಾಣ ಅನ್ನೋದು ಬ್ರಹ್ಮದೇವರ ಮುಖದಿಂದ ಮೊದಲು ಬಂದದ್ದು ಅಂತ. ಅಲ್ಲ, ಪುರಾಣ ಮೊದಲು ಬಂತ. ಹೌದು, ಪುರಾಣ ಅಂದ್ರೇನು? ಹಳೇದು ಅಂತ. ಆ ಹಳೇದೆಲ್ಲ ಕೆಲವೊಮ್ಮೆ ಫಿಲ್ಟರ್ ಆಗಿ ಎಷ್ಟು ನಮಗೆ ಕೊಡಬೇಕು ಅಷ್ಟು ಬರುತ್ತೆ. ಈಗ ಉದಾಹರಣೆಗೆ
ಈ ನಮಗೆ ಹತ್ತಿರವಾದ ಕಾಲತಃ ಯಾವುದು ಹತ್ತಿರವೋ ಆ ಮೂರ್ತಿಯನ್ನು ಉಪಾಸನೆ ಮಾಡ್ತೇವೆ. ಕೃಷ್ಣಾರ್ಪಣ ಮಸ್ತು ಅಂತ ಯಾಕಂತೇವೆ ಅಂದರೆ ನಮಗೆ ಹತ್ತಿರವಾದ ರೂಪ ಅದು, ಜ್ಞಾನಪ್ರದವಾದ ರೂಪ. ಕೃಷ್ಣಾವತಾರ ಕಾಲದಲ್ಲಿ ಅವ್ರೇನಂತ ಇದ್ರೋ ನಮಗೆ ಗೊತ್ತಿಲ್ಲ, ಅವ್ರು ಹೇಗೆ ಅವರ ಇದೆಲ್ಲ ಇತ್ತೋ ನಮ್ಗೆ ಗೊತ್ತಿಲ್ಲ. ಮತ್ಸ್ಯರೂಪಿ ಪರಮಾತ್ಮನ ಕಥೆ ಇವತ್ತಿಷ್ಟೇ ಸಿಗತ್ತೆ. ಕೂರ್ಮರೂಪಿ ಪರಮಾತ್ಮನ ಕಥೆ ಹಿಂದೆ ಮುಂದೆ ಆಚೆ ಈಚೆ ಮೇಲೆ ಕೆಳಗೆ ಏನೂ ಗೊತ್ತಿಲ್ಲ. ದೇವತೆಗಳ ಪ್ರಾರ್ಥನೆ ಮಾಡಿದ್ರು, ಅವನು ಬಂದು ಬೆನ್ನು ಕೊಟ್ಬಿಟ್ಟ. ನಮಗೆ ಗೊತ್ತಿರೋ ಕಥೆ ಅಷ್ಟೇ. ಆದರೆ ಅಷ್ಟೇ ಇರಲ್ಲ, ಅದು ವಿಸ್ತಾರವಾಗಿರುತ್ತೆ. ನಮಗೆ ಈ ಪ್ರತಿಯೊಂದು ಮನ್ವಂತರದ ಉಪೇಂದ್ರರ ಬಗ್ಗೆ ಗೊತ್ತಿಲ್ಲ. ಈ ಮನ್ವಂತರದ ಉಪೇಂದ್ರನ ಬಗ್ಗೆ ಮಾತ್ರ ಗೊತ್ತಿರೋದು. ಅವನೇ ವಾಮನ. ಈ ರೀತಿ ಯಾವುದು ಕಾಲದಿಂದ ದೂರವಾಗಿರುತ್ತೆ ಆ ಕಥೆಗಳೆಲ್ಲ ಚಿಕ್ಕದಾಗ್ತಾ ಬರುತ್ತೆ, ಕ್ರಮೇಣ ಕಣ್ಮರೆಯಾಗಿ ಹೋಗುತ್ತೆ. ಪ್ರಾಯ ಮುಂದಿನ ಮನ್ವಂತರಕ್ಕೆ ಮಹಾಭಾರತ ಸಂಕ್ಷಿಪ್ತ ಆಗೋಗುತ್ತೋ ಏನೋ. ನಮಗೆ ಇವತ್ತು ಮಹಾಭಾರತ ಇಷ್ಟು 1,00,000 ಶ್ಲೋಕಗಳ ಹಿನ್ನೆಲೆಯಲ್ಲಿ ಇದೆ. ಇಷ್ಟು ವಿಸ್ತಾರ ಅವ್ರಿಗಿರತ್ತಾ? ಆಗ ಮಹಾಭಾರತವೂ ಇರುತ್ತೆ. ಯಾಕೆಂದ್ರೆ ಮುಂದಿನ ಇದರಲ್ಲಿಯೂ ಮುಂದಿನ ಮನ್ವಂತರದಲ್ಲಿಯೂ ಮಹಾಭಾರತ ಇರುತ್ತೆ. ಹೇಗಿರುತ್ತೆ ಅಲ್ಲಿ ಕಥೆಗಳ ಪ್ರಪೋರ್ಷನ್ ಹೇಗಿರುತ್ತೆ ಅದೆಲ್ಲ ನಮಗೆ ಗೊತ್ತಿಲ್ಲ. ವೇದವ್ಯಾಸರು ಅದನ್ನೇ ಹೇಳಲಿಲ್ಲ. ಬಹಳ ಹಳೆಯದು ಅಂತೇನಿರುತ್ತೆ, ಹೊಸದನ್ನು ಸೇರಿಸಿಕೊಂಡು ನಮಗೆ ಹತ್ತಿರವಾದದ್ದು ನಮಗಿಂತ ಸ್ವಲ್ಪ ಹಳೆಯದು ಅದನ್ನೆಲ್ಲ ತಗೊಂಡು ಬರುತ್ತೆ. ನಮ್ಗೆ ಅವಾಗ ಇಷ್ಟಿದ್ದದ್ದು ಇಷ್ಟಕ್ಕೆ ಸಿಕ್ಕಿರುತ್ತೆ. ಪುರಾಣ ಅನ್ನೋದು ಪೌರುಷೇಯ. ವೇದವ್ಯಾಸರು ಈ ಯುಗದ ಜನಗಳಿಗೆ ಎಷ್ಟು ಕೊಡಬೇಕು ಅಂತ ತೀರ್ಮಾನ ಮಾಡ್ತಾರೆ. ನಮ್ಮ ಪಾಲಿಗಿರುವುದನ್ನು ಓದಬೇಕು, ಅದರಲ್ಲಿ ಉದಾಸೀನ ಮಾಡಬಾರ್ದಷ್ಟೆ. ಪುರಾಣಮೇಕಮೇವಾಸೀತ್ ತದಾ ಕಲ್ಪಾಂತರೇ ನಘ. ಆಮೇಲೆ ವೇದ ಬಂತು. ಅನಂತರಂ ಚ ವಕ್ತೃಭ್ಯೋ ವೇದಾಸ್ತಸ್ಯ ವಿನಿರ್ಗತಾ. ಆಮೇಲೆ 4 ವೇದಗಳು ಬಂತು ಅಂತ. ಹೌದು, ಕರೆಕ್ಟ್. ಪುರಾಣ ಆದ್ಮೇಲೆ ವೇದ ಬಂದದ್ದು. ಮತ್ತೆ ವೇದ ಪ್ರಾಚೀನ ಅಂತೀರಾ, ಅದು ಸರಿ. ಏನ್ರಿ ಅದು ಸರಿ ಇದು ಸರಿ ಅಂತಿರಲ್ರಿ? ಇಲ್ಲ, ಅದಕ್ಕೊಂದು ವ್ಯವಸ್ಥೆ ಉಂಟು. ಮೂಲ ವೇದ ಅಂದಾಗ ಋಗ್ವೇದ, ಯಜುರ್ವೇದ, ಸಾಮವೇದ, ಅಥರ್ವವೇದ ಎಲ್ಲ ಒಂದೇ ಕಡೆ ಸಿಗ್ತಾ ಇತ್ತು. ಅದನ್ನು ಮೂಲವೇದ ಅಂತ ಕರೀತಾರೆ. ಆಯ್ತಾ? ಆಮೇಲೆ ವೇದವ್ಯಾಸರು ಬಂದರು, ವೇದವನ್ನು ವಿಭಾಗ ಮಾಡಿದ್ರು. ಪದ್ಯವನ್ನು ತೆಗೆದು ಬೇರೆ ಮಾಡಿ ಋಗ್ವೇದ ಅಂತ. ಗದ್ಯ, ಇದು ಮಧ್ವಾಚಾರ್ಯರೇ ಋಕ್ ಅನ್ನೋದಕ್ಕೆ ಅವರು ಹೇಳುವ ಅರ್ಥ. ಋಕ್ ಅಂದ್ರೆ ಪದ್ಯ, ನಿರ್ದಿಷ್ಟವಾದ ಛಂದಸ್ಸು, ನಿರ್ದಿಷ್ಟವಾದ ಶೈಲಿ, ನಿರ್ದಿಷ್ಟವಾದ ಅಕ್ಷರ. ಇದನ್ನು ಏನಂತ ಕರೀತಾರೆ? ಋಕ್ ಅಂತ ಕರೀತಾರೆ. ಮೂಲವೇದದಿಂದ ಋಕ್ಕುಗಳನ್ನು ತೆಗೆದು ಋಗ್ವೇದ ಅಂತ ಆಯಿತು. ಇನ್ನು ಮೂಲವೇದದಲ್ಲಿರುವ ಗದ್ಯ ಒಂದು ಯಂತ್ರವನ್ನು ಕೊಟ್ಟು ಹೇಗೆ ಮಾಡಬೇಕು, ಹೇಗೆ ಉಪಯೋಗಿಸಬೇಕು ಇದನ್ನಂತ ಮ್ಯಾನ್ಯುವಲ್ ಇರುತ್ತೆ. ಹಾಗೆ ಪದ್ಯವನ್ನು ಎಲ್ಲಿ ಬಳಸಬೇಕು ಅನ್ನುವ ಮ್ಯಾನ್ಯುವಲ್ ಅನ್ನು ಯಜುರ್ವೇದ ಅಂತ ಕರೀತಾರೆ. ಅದಾದ ಮೇಲೆ ಈ ಪದ್ಯವನ್ನ ಇನ್ನಷ್ಟು ಆಳಕ್ಕೆ ತಗೊಂಡೋಗಿ ಹಾಡೋದು ಅಂತ, ಅದೇ ಸಾಮವೇದ. ಈ ಸಾಮವೇದ ಕ್ಷತ್ರಿಯರಿಗೆ ಉಪಯೋಗ ಆಗಬೇಕು. ಋಗ್ವೇದ, ಯಜುರ್ವೇದ, ಸಾಮಗಳು ಕ್ಷತ್ರಿಯರಿಗೆ ಉಪಯೋಗ ಆಗಲಿಕ್ಕೆ ಅವ್ರದ್ದು ಬಾಹ್ಯವಾದ ಸಮಸ್ಯೆಗಳು ಹಲವಾರು ಇದ್ದಾವೆ. ಶತ್ರುಗಳಿರ್ತಾರೆ, ಆಯ್ತಾ? ಆ ಶತ್ರುಗಳು ಬೇರೆ ಬೇರೆ ರೀತಿಯಲ್ಲಿ ಅವರನ್ನು ಅಟ್ಯಾಕ್ ಮಾಡ್ತಾರೆ. ಅದನ್ನೆಲ್ಲ ಪರಿಹರಿಸಿಕೊಳ್ಳಲಿಕ್ಕೆ ಅವರೇನು ಮಾಡಬೇಕು? ವಶೀಕರಣ ಹೇಳಬೇಕು, ರಾಜನೀತಿಯನ್ನು ಹೇಳಬೇಕು, ಶಲ್ಯ ಚಿಕಿತ್ಸೆ, ಹೃದಯ ಸ್ತಂಭನ ಆಗದೇ ಇರೋ ಹಾಗೆ ಏನು ಮಾಡಬೇಕು, ಔಷಧಗಳ ಪ್ರಯೋಗ ಆದಾಗ
ಅದಕ್ಕೆ ಆಂಟಿ ಡಾಟ್ಸ್ ಹೇಗಿರಬೇಕು, ಇವುಗಳೆಲ್ಲ. ಅದು ಯಾವ ಔಷಧ ಆಂಟಿಬಾಡಿ ಕ್ರಿಯೇಟ್ ಮಾಡುತ್ತೆ, ಯಾವ ಔಷಧ ನಿಮ್ಮನ್ನು ಸಾಯಿಸುತ್ತೆ, ಯಾವುದು ಸ್ಲೋ ಪಾಯ್ಸನ್ನು, ಯಾವುದು ಫಾಸ್ಟ್ ಪಾಯ್ಸನ್ನು ಎಲ್ಲ ಹೇಳಿದ್ರೆ ಅದನ್ನೆಲ್ಲ ತಿಳಿದುಕೊಂಡು ನೀವು ನೆಮ್ಮದಿಯಲ್ಲಿದ್ದು ನಿಮ್ಮ ಬದುಕನ್ನು ಉಳಿಸಿಕೊಂಡು ಮತ್ತೆ ಮುಂದುವರಿಬಹುದು ಅಲ್ವಾ. ಜೀವನ ಇಡೀ ಶತ್ರುಗಳಾಗಿ ಕಾಯ್ತಾ ಇದ್ದ ರಾಜರು ಪದವಿಯಿಂದ ಇಳಿದು ವಾನಪ್ರಸ್ಥಾಶ್ರಮಕ್ಕೆ ಪಕ್ಕದಲ್ಲೇ ಕೂತು ತಪಸ್ ಮಾಡ್ತಾ ಇರ್ಬೋದು. ಆ ತರಹದ ಪ್ರಸಂಗಗಳೆಲ್ಲ ಇದ್ದಾವೆ. ಪ್ರಾಚೀನ ಭಾರತದ ಬ್ಯೂಟಿ ಅಂದರೆ ಅದು, ನೀವು ಕಥೆಯನ್ನು ಕೇಳುವಾಗ. ಹೀಗಾಗಿ ಅವರಿಗೆ ಅಥರ್ವವೇದ, ರಾಜರಿಗೆ, ಕ್ಷತ್ರಿಯರಿಗೆ ಅಥರ್ವವೇದ. ದೇವಿ ಪ್ರಸಾದ ಚಟ್ಟೋಪಾಧ್ಯಾಯ, ಆಮೇಲೆ ಮೈಕಲ್ ಮಧುಸೂದನ ದತ್ತ, ಡಿ ಕೋಸಾಂಬಿ, ದಾಮೋದರ ಧರ್ಮಾನಂದ ಕೋಸಾಂಬಿ, ಶಾರ್ಟ್ಲಿ ನೋನ್ ಆಸ್ ಡಿ ಕೋಸಾಂಬಿ, ಸುನೀತಿ ಕುಮಾರ ಮುಖ್ಯೋಪಾಧ್ಯಾಯ, ಇವರೆಲ್ಲರೂ ಕೂಡ ಏನು ಸಮಸ್ಯೆ ಮಾಡಿದ್ರು, ಯಜುರ್ವೇದ ಅನ್ನೋದು ಕ್ಷತ್ರಿಯರದ್ದು ಅಂತ ಅಂದ್ಬಿಟ್ರು. ಕ್ಷತ್ರಿಯರು ಯಜುರ್ವೇದ ಓದ್ತಿರ್ಲಿಲ್ಲ ಅಂತ ಇಲ್ಲ. ಈಗ ಉದಾಹರಣೆಗೆ ರಾಮ ಯಜುರ್ವೇದವನ್ನ ಓದಿದವ, ಆದರೆ ಯಜುರ್ವೇದ ಅನ್ನೋದು ಅವ್ರ ವೇದ ಅಲ್ಲ. ಉಪನಿಷತ್ತು ಕ್ಷತ್ರಿಯರು ಹುಟ್ಟಾಕಿದ್ದು ಅಂದ್ಬಿಟ್ರು, ರಾಹುಲ ಸಾಂಕೃತ್ಯಾಯನ ಮೊದಲಾದವರೆಲ್ಲ. ಅದರಿಂದಾಗಿ ಬ್ರಾಹ್ಮಣರಿಗೆ ದೇಹಾತಿರಿಕ್ತ ಆತ್ಮದ ಬಗ್ಗೆ ಕಲ್ಪನೆಯೇ ಇರಲಿಲ್ಲ. ದೇಹಾತಿರಿಕ್ತ ಆತ್ಮದ ಬಗ್ಗೆ ಕಲ್ಪನೆ ಕೊಟ್ಟಿದ್ದು ಮೊದಲು ಕ್ಷತ್ರಿಯರು ಅಂತ ಹೇಳಿಬಿಟ್ರು. ಈ ತರಹ ಎಲ್ಲ ಏನೇನೋ ದುರ್ವಾದಗಳು, ಅದ್ಯಾವುದೂ ಅಲ್ಲ. 4 ವೇದಗಳು ಒಂದೇ ಇದರಲ್ಲಿತ್ತು ಮೂಲ. ಆಮೇಲೆ ವೇದವ್ಯಾಸರು ಪುರಾಣಗಳನ್ನು ರಚನೆ ಮಾಡೋದು. ಪುರಾಣಗಳನ್ನು ರಚನೆ ಮಾಡಿದ್ದು ಅಂದರೆ ಹೇಗೆ, ಅಲ್ಲಿ ಇದ್ದದ್ದನ್ನ ಬೇರೆ ಬೇರೆ ಆಯಾಮಗಳಲ್ಲಿ ಈ ಕಾಲಕ್ಕೆ ಎಷ್ಟು ಅಗತ್ಯವೋ ಅಷ್ಟನ್ನು ಮಾತ್ರ ಕೊಟ್ಟರು. ದೂರದ ಕತೆ ಚಿಕ್ಕದಾಗತ್ತೆ, ಚಿಕ್ಕ ಕತೆ ದೊಡ್ಡದಾಗತ್ತೆ ಹತ್ತಿರದಲ್ಲಿದ್ದರೆ. ಉದಾಹರಣೆಗೆ ನಮ್ಮ ತಾತ ನಮಗೆ ಹತ್ತಿರ, ನಮ್ಮ ತಾತನ ಬಗ್ಗೆ ಗೊತ್ತಿತ್ತು. ನಮ್ಮ ಮಕ್ಕಳಿಗೆ ಹೇಳ್ಬೇಕಾದ್ರೆ ಅದು ಅನಿವಾರ್ಯವಾಗಿ ಚಿಕ್ಕದಾಗಲೇ ಆಗೇ ಆಗತ್ತೆ. ನಮ್ಮ ತಾತನನ್ನು ನಾವೆಷ್ಟು ಕಂಡೆವೋ ಅಷ್ಟು ಹೇಳಲಿಕ್ಕಾಗತ್ತಾ? ಆಗೋದಿಲ್ಲ. ಹಾಗೆ ಕಾಲ ಕಾಲಕ್ಕೆ ಅದು ಎಡಿಟ್ ಆಗ್ತಾ ಹೋಗ್ತಾ ಇರುತ್ತೆ ಪುರಾಣ. ಅದು ವೇದವ್ಯಾಸರೇ ಮಾಡೋದು, ಅದು ಬೇರೆ ಯಾರು ಅಲ್ಲ. ಅಲ್ಲಿ ಪ್ರಕ್ಷೇಪ ಮಾಡಿದ್ರೆ ತಪ್ಪು ಅಂತ ಹೇಳೋದು. ಪುರಾಣದಲ್ಲಿ ಟಿಪ್ಪು ಸುಲ್ತಾನ್ ಕತೆ ಸೇರಿಸಿದೆ, ವಿಕ್ಟೋರಿಯಾ ರಾಣಿ ಕತೆ ಸೇರಿಸಿದೆ, ಅದೆಲ್ಲ ಮಾಡಿದ್ದಾರೆ ಭವಿಷ್ಯೋತ್ತರ ಪುರಾಣದಲ್ಲಿ. ಏನೇನೋ ಕಥೆ ಮಾಡಿಬಿಟ್ಟಿದ್ದಾರೆ. ಅದರಲ್ಲಂತೂ ಅಲ್ಲಿ ಶುದ್ಧವಾದ ಅಂಶವನ್ನು ತೆಗೆದು ಹೇಳಬೇಕಾಗತ್ತೆ. ಅದರಲ್ಲಿ ಶಂಕರಾಚಾರ್ಯರನ್ನ ರಾಮಾನುಜಾಚಾರ್ಯ ಸೋಲಿಸ್ತಾರೆ. ಇಬ್ರು ಸಮಕಾಲೀನರು, ಏನು ಅದ್ಭುತ. ಆಮೇಲೆ ರಾಮಾನುಜಾಚಾರ್ಯನ ಮಧ್ವಾಚಾರ್ಯ ಸೋಲಿಸ್ತಾರೆ. ಇಬ್ರಿಗೂ 200 ವರ್ಷ ಗ್ಯಾಪ್ ಇದೆ ರೀ. ಆಮೇಲೆ ಈ ಮಧ್ವಾಚಾರ್ಯರನ್ನ ಗೌರಾಂಗರ ಚೈತನ್ಯರ ಸೋಲಿಸ್ಬಿಡ್ತಾರೆ. ಏನು ಭೀಕರ! ಪೂರಿಯೆಲ್ಲ ಅದೊಂದು ಜಾಗ ಬೇರೆ ತೋರಿಸ್ತಾರೆ. ನೀವು ಜಗನ್ನಾಥಪುರಿಗೆ ಹೋದ್ರೆ ಮಧ್ವಾಚಾರ್ಯರು ಇಲ್ಲಿ ಬಂದು ವಾಕ್ಯಾರ್ಥ ಮಾಡಿ ಸೋತ ಜಾಗ ಅಂತ ತೋರಿಸ್ತಾರೆ. ನಾನು ಪ್ರಖರ ಮಾಧ್ವ ಇದ್ದೆ, ಮಧ್ವಾಚಾರ್ಯ ಬಂದು ಅನುಗ್ರಹ ಮಾಡಿದ್ದು ಅಂತ ಟ್ವಿಸ್ಟ್ ಮಾಡಿಬಿಟ್ರು. ಗೊತ್ತಾಯ್ತು ನನಗೆ. ಆದ್ದರಿಂದ ಅವ್ರು ಹೇಳೋದು ಹಾಗೆ. ಹೀಗೆಲ್ಲ ಏನೇನೋ ಕಲ್ಪನೆಗಳು ಪುರಾಣದಲ್ಲಿ ಏನೇನೋ ಸೇರಿಸಿದ್ದಾರೆ. ಅದಕ್ಕೆ ಆಚಾರ್ಯರು ಹೇಳಿದ್ರು, ಜಾಗ್ರತೆಯಿಂದ ಓದಬೇಕು. ದರ್ಶನ, ಸಮಾಧಿ, ಗುಹ್ಯ ಹೇಗೆ ಓದಬೇಕು ನೀವು ಅನ್ನೋದನ್ನು ಅವರು ತೋರಿಸಿಕೊಟ್ರು. ಯಾಕೆ ಹೇಳಿದ್ದು ನಾನು ಅಂದರೆ, ಪುರಾಣ ಮೇಕಮಾವ್ಯಾಸೀತ್ ತದಾ ಕಲ್ಪಾಂತರೇನಘ. ಪುರಾಣ ಎಲ್ಲರಿಗೂ ಪುರಾಣ ಇರುತ್ತೆ, ಅತ್ಯಂತ ಹಳಬರಿಗೂ ಹಳೇದಿರಲ್ವಾ. ಅವ್ರ ಕಾಲದಲ್ಲಿ ಏನಿತ್ತು ಅದು ಪುರಾಣ. ಮಧ್ವರು ಸ್ವಲ್ಪ ಹಿಂಟ್ಸ್ ಕೊಡ್ತಾರೆ. ಅರ್ಜುನ ಅಂದ್ರೆ ಪಾಂಡವರ ಕಾಲದಲ್ಲಿ ಅವರ ಟೆಕ್ಸ್ಟಿನ ಸ್ವರೂಪ ಹೇಗಿತ್ತು ಅಂತ. ಮಹಾಭಾರತವನ್ನೇ ಅವರೇನು ಓದಲ್ವಲ್ಲ.
ಮಹಾಭಾರತವನ್ನು ರಚನೆ ಮಾಡಿದ್ರು ಅವರು. ಆದರೆ ಮಹಾಭಾರತವನ್ನು ಅವರು ಟೆಕ್ಸ್ಟ್ ಆಗೇನು ಓದಲ್ಲ. ಯಾರು? ಪಾಂಡವರು ಮೊದಲಾದವರೆಲ್ಲ ರಚನೆ ಆಗೋಗಿದೆ, ಆದರೂ ಓದಿರಲ್ಲ. ಯಾಕಂದ್ರೆ ಅವರೇ ಮಾಡ್ತಾ ಇದ್ದಾರೆ. ಅವಾಗ ಪಂಚರಾತ್ರಾತ್ಮಕತ್ವೇನ ಜ್ಞಾನ ಅನ್ನೋದು ಪಂಚರಾತ್ರಾತ್ಮಕವಾಗಿತ್ತು. ವ್ಯಾಸೋದಾತ್ ಪಾಂಡವೇಶು ತತ್, ಅದರ ಪಂಚರಾತ್ರವನ್ನ ಪಾಂಡವರೆಲ್ಲರಿಗೂ ವೇದವ್ಯಾಸರು ಕೊಟ್ಟಿದ್ರು. ಆಮೇಲೆ ಯುದ್ಧದಲ್ಲಿ ಅದನ್ನು 20 ನಿಮಿಷದಲ್ಲಿ ಹೇಳಿತ್ತು. ಆಮೇಲೆ ಮತ್ತೆ ಅದು 700 ಶ್ಲೋಕಾತ್ಮಕವಾಗಿದ್ದು ಅಂತ. ಯಾಕೆ ಇದನ್ನು ಹೇಳಿದ್ದು ಅಂತಂದ್ರೆ, ಟೆಕ್ಸ್ಟು ನಿರಂತರವಾಗಿ ಬದಲಾಗೋದು ಯಾವುದು, ಕಾಲಕಾಲಕ್ಕೆ ಆಗುವ ಪರಿಷ್ಕಾರ ಯಾವುದು, ಯಾವಾಗಲೂ ಇರುವಂತಹ ಟೆಕ್ಸ್ಟ್ ಯಾವುದು, ಇದರ ಬಗ್ಗೆ ಎಚ್ಚರ ಇರಬೇಕು. ಅಷ್ಟೂ ಜನ ಆಚಾರ್ಯರಲ್ಲಿ ಈ ತರಹದ ಎಚ್ಚರ ಇಟ್ಟುಕೊಂಡು ಬೌದ್ಧಿಕ ಇತಿಹಾಸವನ್ನು ಕಟ್ಟಿಕೊಟ್ಟದ್ದು ಮಧ್ವರು. ಯಾವ ಕಾಲದಲ್ಲಿ ಹೇಗಿತ್ತು, ವೇದದ ಸ್ವರೂಪ ಹೇಗಿತ್ತು ಅಂತ. ಯಾಕೆ ಇಷ್ಟೆಲ್ಲ ಯಾಕೆ ಹೇಳಬೇಕಾಯಿತು ಅಂದರೆ, ಮತ್ಸ್ಯ ಪುರಾಣ ಈಸ್ ಅನದರ್ ನೇಮ್ ಫಾರ್ ಲಿಟ್ರೇಚರ್ ಹಿಸ್ಟ್ರಿ. ಹಿಸ್ಟ್ರಿ ಆಫ್ ಲಿಟ್ರೇಚರ್ನ ನೀವು ಕೂರ್ಮ ಪುರಾಣ, ಮತ್ಸ್ಯ ಪುರಾಣದಿಂದ ತಗೋಬಹುದು ಅಂತ ಎಲ್ಲರೂ ಹೇಳೋದು. ಪ್ರಾಚೀನ ಭಾರತೀಯರಿಗಿದ್ದ ಬೌದ್ಧಿಕ ಇತಿಹಾಸ ಅದನ್ನು ಯಾವುದರಿಂದ ಗ್ರಹಿಸಬಹುದು? ಮತ್ಸ್ಯ ಪುರಾಣದಿಂದ ಗ್ರಹಿಸಬಹುದು ಅಂತ ಹೇಳ್ತಾರೆ. ಆ ಹಿನ್ನೆಲೆಯಲ್ಲಿ ಮತ್ಸ್ಯ ಪುರಾಣ ಬಹಳ ಒಳನೋಟಗಳನ್ನು ಕೊಡುತ್ತೆ. ಹೇಗಿತ್ತು ಮೊದಲು, ಹೇಗಾಯಿತು ನಂತರ, ಈ ಟೆಕ್ಸ್ಚುವಲ್ ಗ್ರೋತ್ ಅಥವಾ ಗ್ರೋತ್ ಆಫ್ ಟೆಕ್ಸ್ಟ್, ನಾವು ಓದುವ ಆ ಟೆಕ್ಸ್ಟು ಯಾವ್ಯಾವ ಸ್ವರೂಪವನ್ನ ಯಾವ ಯಾವ ದಾರಿಯನ್ನ ಹಾದು ಬಂತು ಅನ್ನೋದನ್ನ ನಮಗೆ ಹೇಳುವಂಥದ್ದು ಮತ್ಸ್ಯ ಪುರಾಣ. ಗೊತ್ತಾಯ್ತಾ? ಎಲ್ಲ ಪುರಾಣಗಳು ಒಂದು ಎಕ್ಸ್ಕ್ಲೂಸಿವ್ ಅನ್ನು ಇಟ್ಕೊಂಡಿರ್ತವೆ, ಒಂದು ಕಾಮನ್ ಆಗಿರೋದನ್ನ ಇಟ್ಕೊಳ್ತವೆ. ಕಾಮನ್ ಆಗಿರೋದನ್ನ ಬೇರೆ ಬೇರೆ ಡೈಮೆನ್ಷನ್ಗಳಲ್ಲಿ ಹೇಳುತ್ತೆ. ಅದನ್ನು ನಾವು ಆ ಒಂದೇ ವಿಸ್ತಾರದ ಒಂದೇ ವಿಷಯದ ಬೇರೆ ಬೇರೆ ಸಂಗತಿಗಳನ್ನು ನಾವು ನಿರೂಪಣೆ ಮಾಡಬೇಕು. ಹಾಗೆ ಪುರಾಣಮೇಕಮೇವಾಸೀತ್ ತದಾ ಕಲ್ಪಾಂತರೇ ಅನಘ ತ್ರಿವರ್ಗ ಸಾಧನಂ ಪುಣ್ಯಂ ಶತಕೋಟಿ ಪ್ರವಿಸ್ತರಂ. ನಾನು ಹಯಗ್ರೀವನಾಗಿ ನಿರ್ದಗ್ಧೇಶು ಚಲೋಕೇಶು ವಾಜಿರೂಪೇಣ ವೈಮಯಾ ಚರಿತಂ ರಘುನಾಥಸ್ಯ ಶತಕೋಟಿ ಪ್ರವಿಸ್ತರಂ ನಿರ್ದಗ್ಧಾನಿ ತು ಲೋಕೇಶು ವಾಜಿರೂಪೇಣ ವೈಮಯಾ. ನಾನು 100 ಕೋಟಿ ಶ್ಲೋಕಗಳ ಮೂಲ ರಾಮಾಯಣವನ್ನ ಹಯಗ್ರೀವ ರೂಪದಿಂದ ಬರೆದೆ. ತ್ರಿವರ್ಗ ಸಾಧನಂ ಪುಣ್ಯಂ, ಅದು ತ್ರಿವರ್ಗ ಸಾಧನ ಪುಣ್ಯ ಹಯಗ್ರೀವ ರೂಪಿ ಆಗಿ ನಾನು ಹೇಳಿದ್ದು. ಮತ್ತೆ ಉಳಿದದ್ದು ಏನಿದೆ ಅದನ್ನು ನಾವು ಪುರಾಣಗಳು ಹೇಗಾಯಿತು, ಮೊದಲು ಎಷ್ಟು ವಿಸ್ತಾರವಾಗಿತ್ತು, ಯುಗಕ್ಕನುಗುಣವಾಗಿ ಎಷ್ಟು ಅದನ್ನು ಇದು ಮಾಡಬೇಕಾಯಿತು ಅಂತ ಹೇಳಿ ನೋಡೋಣ. ಭಗವದ್ಗೀತೆಯಲ್ಲಿ ಪ್ರಕ್ಷಿಪ್ತ ಶ್ಲೋಕಗಳಿದೆ ಅನ್ನೋದು ದಿಲೀಪರೇ, ಅದು ಇವತ್ತಿನ ವಾದ ಅಲ್ಲ, ಬಹಳ ಹಳೇದು. ನೀವು ಗೀತಾ ಅಂಡ್ ಕಮ್ಯುನಿಸಮ್ ಅಂತ ಹೇಳಿ ಅದನ್ನು ಬರೆದವರು ನಿಮ್ಮ ಹೆಸರೇ ದಿಲೀಪ್ ಜೋಶಿ. ಜೋಶಿ ಅಂತ, ನೀವು ರತ್ನಾಕರ್ ಅಷ್ಟೇ, ಆದರೆ ಅದು ದಿಲೀಪ್ ಜೋಶಿ. ಅವರು ಬರೆದದ್ದು ಯಾಕೆ ಆ ರೀತಿ ಮಾಡಿದ್ದು ಅಂತೆಲ್ಲ ಅವ್ರದ್ದು ದೃಷ್ಟಿಕೋನ ಇದೆ ಕಮ್ಯುನಿಸಮ್ ಮತ್ತು ಭಗವದ್ಗೀತೆ ನೋಟದಲ್ಲಿ. ಆಮೇಲೆ ಇತ್ತೀಚೆಗೆ ಶಂಕರಪ್ಪ ತೋರಣಗಲ್ಲನವರು ಬರೆದಿದ್ದಾರೆ. ಆಮೇಲೆ ಇದರ ಬೇಕಾಷ್ಟು ಜನ ಬರೆದಿದ್ದಾರೆ. ನಾನು ಮೇಲೆ ಹೇಳಿದ ಅವರು ಬರೆದಿದ್ದಾರೆ. ಇದೆ, ಅದು ಮತ್ತೆ ಯಾವತ್ತಾದರೂ ತಗೊಳ್ಳುವ. ಅದರಿಂದ ಏನಾಗತ್ತೆ, ಈ ರೀತಿ ಮೂಲ ರಾಮಾಯಣವನ್ನು ನಾನು ರಚನೆ ಮಾಡಿದೆ. ಇನ್ನು ಮುಂದೆ ಅದು ಹೋಗುತ್ತೆ. ಮತ್ತೆ ನಾನು ಮುಂದಿನ ತರ್ತಿ ಮತ್ತೆ ಮೊದಲಿಂದ ಮಾಡುತ್ತೇನೆ.
53ನೇ ಅಧ್ಯಾಯವನ್ನು ಮತ್ತೆ ಮೊದಲಿಂದ ಮಾಡ್ತೇನೆ. ಇವತ್ತು ಇಲ್ಲಿಗೆ ನಮ್ಮ ಪುರಾಣದ ಚಿಂತನೆ ಈ ವಾರದ್ದು ಮುಗಿಯುತ್ತೆ. ಮತ್ತೆ ಮುಂದಿನ ವಾರ ಶನಿವಾರ ಭಾನುವಾರ ಇರುತ್ತೆ. ಈಗ ನಾಳೆಯಿಂದ ಮಹಾಭಾರತ ಯಥಾಪ್ರಕಾರ ಮತ್ತೆ ಅವನು ಆ ಬ್ರಾಹ್ಮಣನ ಎದುರುಗಡೆ ಬರ್ತಾನೆ. ಯಾಕೆ ನಾನು ಸಣ್ಣಗಾಗಿದ್ದೇನೆ ಅಂತ ಕೇಳ್ತಾನೆ.